ನಮಸ್ಕೃತ್ಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ ಯಃ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಹ ಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಶ್ರೀ ಗುರುಭ್ಯೋ ನಮಃ. ಕೇಚಿಚ್ಚ ಕೃಷ್ಣಾರ್ಚಕಾಃ, ಕೆಲವರು ಕೃಷ್ಣಾರ್ಚಕರು ಇದ್ದರು ಎನ್ನುವುದನ್ನು ನೋಡ್ತಾ ಇದ್ದೇವೆ. 9 ರೀತಿಯಲ್ಲಿ ಕೃಷ್ಣನನ್ನು ಭಜಿಸುವ ಮೂಲಕ, ಭಕ್ತಿ ಮಾಡುವ ಮೂಲಕ ಅರ್ಚಕರನ್ನು ನೋಡಿದ್ದೆವು. ಅಲ್ಲಿರುವಂತೆ ನಾವು ಆ ಶಬ್ದದ ಅರ್ಥ ಹೆಕ್ಕುತ್ತಾ ಹೋದರೆ ಶ್ರವಣ ಸರಿ, ಒಂದರ್ಥ ಬಂತು. ಕೀರ್ತನೆ, ನಮ್ಮ ಧಾಟಿ ಏನು ಹೇಳುವುದು, ಕೀರ್ತನಂ. ಆಮೇಲೆ ಸ್ಮರಣಂ, ಸರಿ, ಎಣಿಸುವುದು. ಆ ಶ್ರವಣ ಬೇರೆ ಆಯಿತು, ಕೀರ್ತನೆ ಬೇರೆ ಆಯಿತು, ಎಣಿಸುವುದು ಬೇರೆ ಆಯಿತು. ಪಾದಸೇವನಂ, ಪಾದಸೇವೆ, ಸರಿಯೇ, ದೇವರು ಸಿಕ್ಕಿಲ್ಲ, ಪ್ರತಿಮೆ ಆದರೂ ಸಿಗುತ್ತಲ್ಲ, ಪ್ರತಿಮೆಯ ಪಾದ ಸೇವನೆ. ನಮ್ಮಲ್ಲಿ ಸಾಮಾನ್ಯವಾಗಿ ಪಾದ ಸೇವೆ ಅಂದರೆ ಏನು ಗೊತ್ತಾ? ಪಾದ ಒತ್ತುವುದು. ಇದಕ್ಕೆ ಪಾದ ಸೇವೆ ಅಂತ ಹೇಳ್ತೇವ. ಮಲಗಿಕೊಂಡಿರ್ತಾನೆ ಯಜಮಾನ ಆರಾಮದಲ್ಲಿ, ಅವನಿಗೆ ಜೀವದ ಒಟ್ಟಿಗೆ ಕಾಲು ಎಳೀತಾ ಇರುತ್ತೆ. ಆವಾಗ ಸೇವಕನಲ್ಲಿ ಹೇಳ್ತಾನೆ, ಒಂಚೂರು ನನ್ನ ಪಾದ ಒತ್ತು ಅಂತ. ಆ ಪಾದ ಒತ್ತುವುದೇ ಪಾದ ಸೇವೆ. ಸರಿ, ಪ್ರತಿಮೆಯ ಪಾದ ಸೇವೆ, ಪ್ರತಿಮೆಯ ಪಾದ ಒತ್ತುವುದು, ಅದು ಒಂದು 4ನೇದು ಪ್ರತ್ಯೇಕ ಆಯಿತಾ. ಆಮೇಲೇನು, ಪಾದ ಸೇವೆ ಆದಮೇಲೆ ಅರ್ಚನಂ, ಅರ್ಚನೆ, ಕುಂಕುಮಾರ್ಚನೆ, ಅರ್ಚನೆ ಮಾಡುವುದು. ಮತ್ತೇನು, ವಂದನಂ, ನಮಸ್ಕಾರ ಮಾಡುವುದು. ಮತ್ತೊಂದು ದಾಸ್ಯಂ, ಏನಿದು ಪಾದ ಸೇವೆ ಅಂತ ಒಂದು ಮೊದಲು ಬಂತ, ಮತ್ತೆ ಪುನಃ ದಾಸ್ಯ ಅಂದರೆ ಏನು? ಈಗ ನಾನು ಯಾವ ಧಾಟಿಯಲ್ಲಿ ಮಾತಾಡ್ತಾ ಇದ್ದೇನೆ, ನನ್ನ ಧಾಟಿಯಲ್ಲ, ಲೋಕದ ಧಾಟಿಯಲ್ಲಿ ಮಾತಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ನವವಿಧ ಭಕ್ತಿಯಿಂದ ಮಾಡುವಾಗ ಇದನ್ನೆಲ್ಲ ಹೇಳ್ತೇವೆ ಅಲ್ವೋ? ಈ ಶಬ್ದದ ಅರ್ಥವನ್ನು ಹೇಳ್ತೇವೆ, ಧೈರ್ಯದಲ್ಲಿ ಹೇಳ್ತೇವೆ. ಯಾಕೆ ಗೊತ್ತಾ? ಕೂತವರು ಏನು ಮಾತಾಡೋಲ್ಲ ಅಂತ ಧೈರ್ಯ ಉಂಟು. ಮತ್ತೊಂದು, ಕೂತವರಿಗೂ ಆಡುವವರಿಗೂ ತುಂಬ ದೂರ ಉಂಟು. ಆದ್ದರಿಂದ ಧೈರ್ಯದಲ್ಲಿ ನಾವು ಹೇಳ್ತೇವೆ, ನೀವು ಕೇಳ್ತೀರಿ. ಅದರ ಮೇಲೆ ನೀವು ಪ್ರಶ್ನೆ ಮಾಡೋಲ್ಲ. ಸ್ವಾಮಿ, ಆ ಪಾದ ಸೇವೆಗೂ ಈ ದಾಸ್ಯಕ್ಕೂ ಏನು ವ್ಯತ್ಯಾಸ ಅಂತ ನೀವು ಕೇಳೋಲ್ಲ. ಪಾದ ಸೇವೆ ಕೂಡ ಯಾರು ಮಾಡೋದು ಹೇಳಿ? ದಾಸರೇ ಅಲ್ವಾ ಪಾದ ಸೇವೆ ಮಾಡೋದು. ಕಾಲು ಒತ್ತಲಿಕ್ಕೆ ಅಂತ ಇರುವವರು ಕೂಡ ದಾಸರೇ ತಾನೆ. ಅವನ ದಾಸ್ಯ ಅಂದರೆ ಪಾದ ಒತ್ತುವುದೇ ತಾನೆ. ಹಾಗಾದರೆ ದಾಸ್ಯಕ್ಕೂ ಪಾದ ಸೇವೆಗೂ ಏನು ವ್ಯತ್ಯಾಸ, ಏನು ಬಂತು ಹೇಳಿ? 9 ವಿಧ ಭಕ್ತಿ ಅಂತ ಹೇಳ್ತೇವಲ್ಲ, ಏನು ವ್ಯತ್ಯಾಸ? ಅದನ್ನು ಬೇರ್ಪಡಿಸುವ ಕ್ರಮ ಹೇಗೆ? ಬೇರ್ಪಡಿಸಬೇಕಾ? ನಿನ್ನೆ ನಾವು ನೋಡಿದ ಶೈಲಿಯಲ್ಲಿ ನೋಡಿಬಿಟ್ರೆ ಒಳ್ಳೆ ರೀತಿಯಲ್ಲಿ ಬೇರ್ಪಡಿಸ್ಲಿಕ್ಕಾಗುತ್ತೆ. ಪಾದ ಸೇವಾ ಅಂತಂದರೆ ಅಧ್ಯಯನ, ದಾಸ್ಯ ಅಂತಂದರೆ ಅಧ್ಯಯನ ಮಾಡುವುದನ್ನು ದಾನ, ಅಧ್ಯಯನ ಮಾಡಿದ್ದನ್ನು ಕೊಡುವುದು. ವ್ಯತ್ಯಾಸ ಬಂತ ನೋಡಿ. ನಿಮಗೊಂದು ಮಾತು ಹೇಳ್ತೇನೆ, ನಮಗೆ ನವವಿಧ ಭಕ್ತಿಯ ಪರಿಚಯ ಉಂಟು, ಬಹಳಷ್ಟು ಜನಕ್ಕೆ ನವವಿಧ ದ್ವೇಷದ ಪರಿಚಯನೇ ಇಲ್ಲ. 9 ರೀತಿಯಲ್ಲಿ ದೇವರನ್ನು ಹೇಗೆ ಭಜಿಸಲಿಕ್ಕೆ ಸಾಧ್ಯ ಉಂಟೋ
ಅದೇ ರೀತಿಯಲ್ಲಿ 9 ರೀತಿಯಲ್ಲಿ ದ್ವೇಷಿಸಲಿಕ್ಕೂ ಆಗುತ್ತೆ ಅಂತೆ. ನಾವು ಭಜಿಸುವುದಕ್ಕಿಂತ ದ್ವೇಷಿಸುವುದೇ ಹೆಚ್ಚು ಕಾಣುತ್ತೆ ದೇವರನ್ನು. ಇವ ಎಂತಾನೆ, ನಾನೆಲ್ಲಿ ದೇವರ ದ್ವೇಷ ಮಾಡ್ತೇನೆ, ನಾನು ದೇವರ ತಂಟೆಗೆ ಹೋಗೋಲ್ಲ ಅಂದ. ಅದಕ್ಕೆ ದೇವರಂದ, ನನ್ನ ತಂಟೆಗೆ ಬಾರದಿರೋದೇ ಒಂದು ದ್ವೇಷ ಅಂದ. ಮುಗ್ದೇ ಹೋಯ್ತು ಅಂದ. ನನ್ನನ್ನು ಹಚ್ಚಿಕೊಳ್ಳೇ ಇಲ್ಲ ಅಲ್ಲ ಜೀವನದಲ್ಲಿ, ಅದೇ ಒಂದು ದ್ವೇಷ. ನಿಮಗೆ ದ್ವೇಷದ ಪಟ್ಟಿ ಕೊಟ್ಟರೆ ಅದು ಝಳ ಝಳ ಅಂತ ಬೇರೆ 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 ಆಗಿ ಉಂಟು. ಸಂಶಯದ ಪಿಶಾಚಿಯೇ ಇಲ್ಲ ಅಲ್ಲಿ. ಇಲ್ಲಿ ಆದರೆ ದಾಸ್ಯ ಮತ್ತು ಪಾದ ಸೇವಾ, ಇದಕ್ಕೆ ಏನು ವ್ಯತ್ಯಾಸ ಅಂತ ಪ್ರಶ್ನೆ ತಲೆ ಇದ್ದವರಿಗೆ ತಿನ್ನುತ್ತಲ್ಲ, ತಲೆ ಇದ್ದವರಿಗೆ ಪ್ರಶ್ನೆ ಬರುತ್ತಲ್ಲ. ಆದರೆ ನವವಿಧ ದ್ವೇಷವನ್ನು ಹೇಳ್ತಾರೆ ಶಾಸ್ತ್ರಕಾರರು. ಅಲ್ಲಿ ಒಂದರೊಳಗೆ ಮತ್ತೊಂದು ಕೂಡುವಂಥದ್ದಲ್ಲ. ನವವಿಧ ದ್ವೇಷಗಳು ಬೇರೆ ಬೇರೆಯೇ ಉಂಟು. ಏನದು ನವವಿಧ ದ್ವೇಷಗಳು ಈ ಸಂದರ್ಭದಲ್ಲಿ ಹೇಳೋಣ. ಯಾಕೆಂದರೆ ಮುಖ್ಯ ತುಂಬ ತಿಳ್ಕೊಳ್ಬೇಕಾದ್ದು ಏನು, ನಾ ಅಕಸ್ಮಾತ್ ದೇವರನ್ನು ಭಕ್ತಿ ಮಾಡಲಿಕ್ಕೆ ಆಗದಿದ್ರೂ ಅಷ್ಟೇ ಹೋಯ್ತು ಸ್ವಾಮಿ, ದ್ವೇಷ ಆದರೂ ಮಾಡದಿರೋಣ ಅಂತ ಕೆಲವರಿಗಿರುತ್ತೆ. ಭಕ್ತಿ ಮಾಡಲಿಕ್ಕೆ ಆಗೋಲ್ಲಲ್ವೋ, ಇಲ್ಲ, ಹಾಗಾದರೆ ದ್ವೇಷ ಆದರೂ ಮಾಡದಿರೋಣ. ಏನು ದ್ವೇಷ ಗೊತ್ತಾ? ಮತ್ತೇನಿಲ್ಲ, ಮೊದಲನೇ ದ್ವೇಷವನ್ನೇ ಹಿರಿಯರು ಪಟ್ಟಿ ಮಾಡಿದ್ರು. ಜೀವಾಭೇದ. ಜೀವಾಭೇದ ಶಬ್ದಕ್ಕರ್ಥ ಏನು? ನಾನೇ ನೀನು. ಒಂದೇ ಅಕ್ಷರ ಇರೋದು ಅವನಿಗೆ, ನಕಾರ ಮಾತ್ರ, ತುಂಬ ಸುಲಭ ಮಾತ್ರ ಹೇಳಲಿಕ್ಕೆ. ನಾನಾ ಅಂತ ಅಂದುಬಿಟ್ರೆ ಸಾಕು. ನಾನೇ ನೀನು ಅಂತ ಅಂದುಬಿಟ್ರೆ ಎಲ್ಲ ನಕಾರನೇ ಇರೋದು, ಮತ್ತೆ ಏನೂ ಇಲ್ಲ. ನಕಾರ ಯಾವುದ್ರದ್ದು ಅಭಿಪ್ರಾಯ ಗೊತ್ತಾ? ನಿಲ್ ಅಂತ ಏನೋದ್ರ ಅಭಿಪ್ರಾಯ ಏನು, ಯಾರಿಗೆ ಗೊತ್ತು? ಏನು ಇಲ್ಲ ಅಂತ ತಿಳಿಸ್ಲಿಕ್ಕೆ ನಕಾರವು ಏನು? ಜೀವಾಭೇದ. ನೋಡಿ, 9 ವಿಧದ ದ್ವೇಷ ಹೇಗೆ ಝಳ ಝಳ ಅಂತ ಪ್ರತ್ಯೇಕ ಉಂಟು ಎಂಬುದನ್ನು ತಿಳಿಸಿಕೊಡ್ತೇನೆ. ಎಂದೂ ಕೂಡ ನಾವು ದೇವರ ಮುಂದೆ ಸೋಹಂ ಎನ್ನತಕ್ಕಂಥ ಉಪಾಸನೆ ಸರಿಯಲ್ಲ. ಯಾರನ್ನು ನೀನೇ ನಾನು ಅಂತ ಹೇಳ್ತೇವೋ, ಯಾರನ್ನು ನೋಡಿ ನೀನೇ ನಾನು ಅಂತ ಹೇಳ್ತೇವೋ ಅವನೇ ಅಂದ ಮಹಾರಾಯ, ನಾನೇ ನೀನಲ್ಲ, ನಾನು ಬೇರೆ ಅಂದ. ಅವ ಒಪ್ಪಿಕೊಳ್ಳಿಲ್ಲ, ನಾವು ಮಾತ್ರ ಅವನ ಹತ್ರ ನೀನು ನಾನು ಒಂದೇ ಅಂತಾನೆ. ಅವ ಅಂತಾನೆ, ಇಲ್ಲ ಇಲ್ಲ, ನಾನು ನೀನು ಒಂದೇ ಅಲ್ಲ, ನೀನು ನೀನೇ ನಾನು ನಾನೇ ಅಂದವ. ಹಾಗಾದರೆ ಮತ್ತೆ ಏನು? ಜೀವಾಭೇದ. ಹೌದಾ? ಎಂದೂ ಕೂಡ ದೇವರ ಮುಂದೆ ನಿಂತುಕೊಂಡು ನಾನೇ ನೀನು ಅನ್ನತಕ್ಕಂಥ ಹೇಳತಕ್ಕಂಥ ಪ್ರಸಂಗ ಬಂದರೆ ಹಿರಿಯರಂದ್ರು ಇದು ಒಂದು ದ್ವೇಷ ಅಂತಂದ್ರ ಸರಿ. ಈ ದ್ವೇಷದ ಪರಿಚಯ ಆಯ್ತಾ? ಇಂತಹ ದ್ವೇಷವನ್ನು ಸುತರಾಂ ಮಾಡಬಾರ್ದ. ಜೀವಾಭೇದ. ಎರಡನೇದ್ದೇನೋ ಗೊತ್ತಾ? ನಿರ್ಗುಣತ್ವಂ ಅಂತಂದ್ರು. ನಿರ್ಗುಣತ್ವ ಅಂತಂದ್ರೆ ಏನರ್ಥ ಗೊತ್ತಾ? ಯಾವ ಗುಣಗಳು ಇಲ್ಲ, ಯಾವ ಒಳ್ಳೆಯತನನೂ ಅಲ್ಲ. ದೇವರಂದ್ರೆ ಏನು ಗೊತ್ತಾ? ಒಳ್ಳೆಯವ ಅಂತ ನೀವೇನಾದರೂ ಹೇಳಿದರೆ ಒಳ್ಳೆಯತನ ಎನ್ನುವುದೇ ಒಂದು ಗುಣ ಬಂತು ಅವನಲ್ಲಿ. ಆದರೆ ಕೆಲವರು ಏನಂತಾರೆ ಗೊತ್ತಾ? ದೇವರು ಅಂತಂದರೆ ಅದು ನಿರ್ಗುಣ, ಅದರಲ್ಲಿ ಏನೂ ಇಲ್ಲ ಅಂತ ಅಂದುಬಿಟ್ರು. ಇದು ಒಂದು ದ್ವೇಷ. ಮೊದಲನೇದಕ್ಕಿಂತ ವ್ಯತ್ಯಾಸ ಬಂತ? ಮೊದಲನೇದ್ದು ಬೇರೆ, ಇದು ಬೇರೆ ಆಯ್ತಾ? ಮೊದಲನೇದ್ದು ನಾನೇ ನೀನು ಅಂತ ತಾನೆ. ಎರಡನೇದ್ದು ಏನು? ಎರಡನೇದ್ದು ನಿನ್ನಲ್ಲಿ ಏನೇನೂ ಗುಣ ಇಲ್ಲ ಅಂತ. ಆವಾಗ ಇವನ ಹತ್ರನೇ ಕೇಳಿ, ನಾನೇ ನೀನು ಅಂತ ದೇವರಲ್ಲಿ ಹೇಳಿದ ಅಲ್ವಾ, ಅವನ ಹತ್ರ ಕೇಳಿ ನಿನ್ನಲ್ಲಿ ಏನಾದರೂ ಉಂಟಾ ಅಂತ ಕೇಳಿ. ನಾನು ಎಷ್ಟು ಒಳ್ಳೆಯವ ಗೊತ್ತಾ? ಅದಕ್ಕೆ ಇವಾಗ ತಕ್ಷಣ ಕೇಳಿದ. ಅವನು ಒಳ್ಳೆಯವ ಅಲ್ಲ, ನೀನು ಒಳ್ಳೆಯವ, ಮತ್ತೆ ಒಳ್ಳೆಯವನು ಒಳ್ಳೆಯವ ಅಲ್ಲದವನು ಒಂದಾಗುವುದು ಹೇಗೆ ಅಂತ ಕೇಳಿದರೆ ಉತ್ತರ ಏನು ಹೇಳ್ತೀರಾ? ಯಾರಾದರೂ ನಾವು ನಮ್ಮನ್ನು ನೋಡಿಕೊಂಡು ನಾನು ಒಳ್ಳೆಯವ ಅಲ್ಲ ಅಂತ ಎಲ್ಲಿಯಾದರೂ ಹೇಳಿಕೊಳ್ಳುವುದುಂಟಾ? ಇಲ್ಲ. ನಾನು ಒಳ್ಳೆಯವ ಅಂತ ಹೇಳ್ತೇವೆ ತಾನೆ. ದೇವರು ಮಾತ್ರ ಒಳ್ಳೆಯವಲ್ಲ. ಯಾಕೆ? ಒಳ್ಳೆಯವ ಅಂತಂದರೆ ಅದೇ ಒಂದು ಗುಣ. ನಮ್ಮ ಮಕ್ಕಳು ಎಷ್ಟು ಒಳ್ಳೆಯವರು ಗೊತ್ತಾ? ಯಾವಾಗ ಒಳ್ಳೆಯವ ಅಂತ ಶಬ್ದ ಪ್ರಯೋಗ ಮಾಡೋದು? ಗುಣಗಳು ಇದ್ದಾಗ ತಾನೆ ಒಳ್ಳೆಯವ ಅಂತ ಶಬ್ದ ಪ್ರಯೋಗ ಮಾಡೋದು. ಹಾಗಾದರೆ ದೇವರನ್ನೀಗ ಒಳ್ಳೆಯವ ಅಂತ ಹೇಳಲಿಕ್ಕಿಲ್ಲಲ್ಲ. ಯಾಕೆ? ಒಳ್ಳೆಯವ ಅಂತ ಶಬ್ದ ಪ್ರಯೋಗ ಮಾಡಿಬಿಟ್ರೆ ಬಂತು ಅವನಲ್ಲಿ ಗುಣಗಳು ಅಂತಂದರೆ. ಆದರೆ ಕೆಲವರು ಏನಂತಾರೆ? ದೇವರು ಅಂತಂದರೆ ನಿರ್ಗುಣ ಅಂತಂದರು. ಅದಕ್ಕೆ ಶಾಸ್ತ್ರಕಾರರಂದರು ಇದು ನೀನು ದೇವರನ್ನು ದ್ವೇಷಿಸುವುದು ಅಂತಂದು. ದೇವರನ್ನು ದ್ವೇಷಿಸುವುದು ಅಂತಂದರೆ ಕತ್ತಿಯೋದು ಹಿಡ್ಕೊಂಡು ದೇವರನ್ನು ಹೊಡೆಯೋದು, ಬಡಿಯೋದು, ಕಡಿಯೋದು, ದೇವಸ್ಥಾನಕ್ಕೆ ಕಲ್ಲು ಬಿಸಾಡುವುದು ಇಷ್ಟೇ ಬೇಕಾಗಿಲ್ಲ. ಮತ್ತೆ ಗುಡಿ ಒಳಗೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ನಿನ್ನಲ್ಲಿ ಏನು ಗುಣಗಳುಂಟು? ನೀನು ನಿರ್ಗುಣ. ಕಲ್ಲು ಬಿಸಾಡಬೇಕಾಗಿಲ್ಲ ಗುಡಿಗೆ. ದೇವರನ್ನು ನಿರ್ಗುಣ ಗುಣಗಳಿಲ್ಲವ, ಒಳ್ಳೆಯತನ ಇಲ್ಲದವ ಅಂತ ಚಿಂತನೆ ಮಾಡುವುದೇ ಭಗವಂತನನ್ನು ಎರಡನೇ ರೀತಿ ದ್ವೇಷಿಸುವುದು. ಮೊದಲನೇದಕ್ಕಿಂತ ವ್ಯತ್ಯಾಸ ಬಂತ? ಮೊದಲನೇದು ನಾನೇ ನೀನು, ಎರಡನೇದು ನಿನ್ನಲ್ಲಿ ಏನು ಒಳ್ಳೆಯತನ ಎನ್ನುವುದು ಇಲ್ಲವೇ ಇಲ್ಲ ಎನ್ನತಕ್ಕಂಥದ್ದು ಎರಡನೇದ್ದು. ಅಂಥವರು ದೇವರ ಅಂತ ಯಾರೋ ಕೇಳಿದರು.
ನಾವು ಮಕ್ಕಳನ್ನು ನೋಡಿಕೊಂಡು ಹೇಳ್ತೇವಲ್ಲ ಒಮ್ಮೊಮ್ಮೆ, ಒಂದು ಮಗು ತೆಪ್ಪಗೆ ಒಂದು ಕಡೆ ಸುಮ್ಮನೆ ಕೂತಿದ್ರೆ ಏನಂತೇವೆ ಗೊತ್ತಾ? ಹಬ್ಬ ದೇವರಂತೆ ಕೂತಿದೆ ಅಂತೇವೆ. ಏನರ್ಥ? ಒಳ್ಳೆ ಮಗು ಅಂತ ಅರ್ಥ ತಾನೆ. ಯಾರ ಬಾಯಲ್ಲಿ ಆದರೂ ಬರುತ್ತೆ. ದೇವರು ಅಂತಂದ್ರೆ ಒಳ್ಳೆತನ ಅಂತ ಯಾರ ಬಾಯಲ್ಲಿ ಆದರೂ ಬರುತ್ತೆ. ಮಗು ತೆಪ್ಪಗೆ ಕೂತಿತ್ತಲ್ವಾ, ದೇವರಂತೆ ಸುಮ್ಮನೆ ಕೂತಿದೆ ಮಗು, ಒಳ್ಳೆ ಮಗು ಅಂತ ನಾನಂದೆ. ಇದನ್ನೊಬ್ಬ ದೊಡ್ಡವ ಕೇಳಿಸಿಕೊಂಡ. ಅವನು ಕೂಡ ಮರುದಿವಸ ಅದೇ ಮಗುವಿನ ಬಳಿಯಲ್ಲಿ ಕೂಡಿಕೊಂಡು ತೆಪ್ಪಗೆ ಕೂತ. ಆವಾಗ ನಾನಂದೆ, ಓಹೋ, ಯಾರಿಗೋ ಮೋಸ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ ಕಾಣುತ್ತೆ ಅಂತ ಅಂದುಬಿಟ್ಟೆ. ಚಿಕ್ಕ ಮಕ್ಕಳನ್ನು ನೋಡುವಾಗ ಮಾತ್ರ ದೇವರಂತಹ ಮಗು ಅಂತ ಬರುತ್ತೆ. ದೊಡ್ಡವರೇನಾದರೂ ತೆಪ್ಪಗೆ ಕೂತಿದ್ರೆ ಯಾರಿಗೆ ಕನ್ನ ಹಾಕೋದು ಇವತ್ತು, ಎಲ್ಲಿ ಕನ್ನ ಹಾಕೋದು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ ಕಾಣುತ್ತೆ, ನಿಮ್ಮ ತಲೆಗೆ ಹೋಗೋದು ಸಹಜ. ಹಾಗಾದರೆ ಮಕ್ಕಳನ್ನು ನೋಡಿದಾಗ ದೇವರಂತಹ ಮಗು ಅಂತಂತೇವಲ್ಲ, ಒಂದೊಂದು ಸಂದರ್ಭದಲ್ಲಿ ದೇವರಂತಹ ಮನುಷ್ಯ ಅಂತ ಅಂತೇವಲ್ಲ. ಯಾವಾಗ ಅನ್ನೋದು ಒಳ್ಳೆಯತನ ಇದ್ದಾಗ. ಒಳ್ಳೆಯತನ ಅಂದ್ರೇನು? ಅದೊಂದು ಗುಣ. ದೇವರಲ್ಲಿ ಗುಣಗಳು ಇಲ್ಲ ಅಂತ ಚಿಂತನೆ ಮಾಡಿಬಿಟ್ರೆ ದೇವರು ಒಳ್ಳೆಯವ ಅಲ್ಲ ಅಂತ ಹೇಳಿದಂತಾಗುತ್ತೆ. ಇದು ಏನು? ದ್ವೇಷದಲ್ಲಿ ಪರ್ಯವಸಾನ ಆಯಿತು. ಮೊದಲನೇ ದ್ವೇಷಕ್ಕಿಂತ ಸಂಪೂರ್ಣ ಪ್ರತ್ಯೇಕವಾಗಿ ನಿಂತಿದೆ ಎರಡನೇ ದ್ವೇಷ, ಜೀವಾಭೇದ ನಿರ್ಗುಣತ್ವಂ. ಇನ್ನು ಕೆಲವರಿದ್ದಾರೆ, ಏನು? ದೇವರಿಗೆ ಗುಣಗಳನ್ನು ಒಪ್ಪುತ್ತಾರೆ, ದೇವರಿಗೆ ತಿಳುವಳಿಕೆ ಉಂಟು, ಒಳ್ಳೆ ತಿಳುವಳಿಕೆ, ಅದೊಂದು ಗುಣನ? ಇನ್ನೊಬ್ಬರ ಮೇಲೆ ಕಾರುಣ್ಯ, ಅದು ಒಂದು ಗುಣನ? ಇದೆಲ್ಲ ಗುಣಗಳು ತಾನೆ. ದಾನ ಮಾಡುವಿಕೆ, ಅದು ಒಂದು ಗುಣವ? ನಮ್ಮಲ್ಲಿ ಉಂಟು ದಾನ ಮಾಡುವಿಕೆ, ನಿಮ್ಮಲ್ಲಿ ಉಂಟು. ತಿಳುವಳಿಕೆ ನಮಗೂ ಉಂಟು, ನಿಮಗೂ ಉಂಟು. ಕಾರುಣ್ಯ, ನಾವು ಇನ್ನೊಬ್ಬರ ಮೇಲೆ ಕರುಣೆ ತೋರ್ತೇವೆ, ನೀವು ಕರುಣೆ ತೋರ್ತೀರಾ. ಆದರೆ ನಿಮ್ಮ ಕಾರುಣ್ಯಕ್ಕೆಲ್ಲ ಒಂದು ಇತಿಮಿತಿ ಅಂತ ಉಂಟಾ? ನಾವು ಯಾರ ಮೇಲೆ ಕಾರುಣ್ಯ ತೋರ್ತೇವೆ? ನಮಗೆ ಬೇಕಾದವರು ಅಂತಾದರೆ ಕಾರುಣ್ಯ ತೋರ್ತೇವೆ ಅಷ್ಟೇ, ನಮಗೆ ಬೇಡದವರು ಅಂತಾದರೆ ತೆಪ್ಪಾಗಿರ್ತೇವೆ. ಹಾಗಾದ್ರಲ್ಲಿ ನಮಗೆ ಬೇಕು ಬೇಡ ಅನ್ನತಕ್ಕಂಥದ್ದು ಬಂತ? ಭಗವಂತ ಹಾಗೆ ಎಲ್ಲಿಯಾದರೂ ಮಾಡಿದ್ದುಂಟ? ದುರ್ಯೋಧನ ಮೇಲೆ ಕರುಣೆ ತೋರದಿದ್ದದ್ದು ಅಂತುಂಟ? ಅವನಿಗೂ ಕೂಡ ಹುಟ್ಟಿದ ಮೇಲೆ ಕ್ರಮ ಪ್ರಕಾರ ಅವನಿಗೆ ಆಹಾರಗಳನ್ನು ಸರಬರಾಜು ಮಾಡುವ ಕೆಲಸ ದೇವರು ಮಾಡಿಕೊಂಡಿದ್ದ. ಹಾಗಾದರೆ ಗುಣಗಳು ಉಂಟು ದೇವರಲ್ಲಿ, ಆದರೆ ಯಾವ ಗುಣಗಳೂ ಕೂಡ ಪರಿಪೂರ್ಣವಾಗಿ ಇಲ್ಲ. ದೇವರಿಗೆ ತಿಳುವಳಿಕೆ ಉಂಟು, ಆದರೆ ಏನು ಮಾಡೋಣ ಗ್ರಹಚಾರ, ಅವನ ತಿಳುವಳಿಕೆ ಪೂರ್ಣವಾಗಿ ಇಲ್ಲ ಅಂತ ತಿಳ್ಕೊಳ್ಳುವುದು ಒಂದು ದ್ವೇಷ. ನಮ್ಮಕ್ಕಿಂತ ಒಂಚೂರು ಎತ್ತರ ದೇವರಂದ್ರೆ ಅಷ್ಟೇ ತಾನೆ, ಸ್ವಲ್ಪ ಎತ್ತರ ನಮ್ಮಕ್ಕಿಂತ. ಎಷ್ಟು ಎತ್ತರ? ಸ್ವಲ್ಪ. ಅದು ಬಿಟ್ಟು ನಮ್ಮಕ್ಕಿಂತ ದೇವರು ಎತ್ತರ ಅಂತ ಅಷ್ಟೇ ಹೇಳೋಣ, ಸ್ವಲ್ಪ ಎನ್ನತಕ್ಕಂಥ ಶಬ್ದ ಪ್ರಯೋಗ ಮಾಡದೇ ಇರೋಣ. ಆವಾಗ ಎಷ್ಟು ಎತ್ತರ, ಎಷ್ಟು ಅಂತ ಗೊತ್ತಿಲ್ಲ, ಅಷ್ಟು ಎತ್ತರ. ಹಾಗಾದರೆ ಮೊದಲನದ್ದು ನಾನೇ ದೇವರು ಅಂತ ತಿಳ್ಕೊಳ್ಳೋದು ಒಂದನೇ ದ್ವೇಷ. ಎರಡನೇ ದ್ವೇಷ, ನನ್ನಕ್ಕಿಂತ ಬೇರೆ ಅಂತ ಆದರೂ ಕೂಡ ಅವನಲ್ಲಿ ಗುಣಗಳು ಇಲ್ಲ ಅಂತ ಚಿಂತನೆ ಮಾಡುವುದು ಎರಡನೇ ದ್ವೇಷ. ಮೂರನೇದ್ದು, ಅವನಲ್ಲಿ ಗುಣಗಳು ಉಂಟು ಅಂತ ತಿಳ್ಕೊಂಡ್ರೂ ಕೂಡ ಯಾವ ಗುಣಗಳೂ ತುಂಬಿಲ್ಲ ಅಂತ ಹೇಳೋದು ಮತ್ತೊಂದು. ಅಂಕ ಬಂದಿದೆ, ಆದರೆ ಪೂರ್ಣ ಅಂಕ ಬಂದಿಲ್ಲ ಅಷ್ಟೇ. ಅಂಕ ಬಂದಿದೆ, 10 ಅಂಕ ಬಂದರೂ ಅದು ಅಂಕನೇ, 100ಕ್ಕೆ 1 ಅಂಕ ಬಂದರೂ ಕೂಡ ಅದು ಅಂಕನೇ. ಆದರೆ ಎಷ್ಟು ಬರಬೇಕು ನಿಜವಾಗಿ ಪೂರ್ಣ ಅಂಕ ಅಂದರೆ? 100ಕ್ಕೆ 200 ಬಂದರೆ ತುಂಬ ಸಂತೋಷ, 200 ಬರೋದಿಲ್ಲ ಬಿಡಿ, ಕನಿಷ್ಠ ಪಕ್ಷ 100ಕ್ಕೆ 100 ಆದರೂ ಅಂಕ ಬರಬೇಕಲ್ಲ. 100ಕ್ಕೆ 100 ಅಂಕ ಬಂದರೆ ಪರಿಪೂರ್ಣ ತಾನೇ, ಇಷ್ಟೇ ತಾನೇ. ಅದೇ ರೀತಿಯಲ್ಲಿ ನಾವೆಲ್ಲ ಎಂಥವರು ಗೊತ್ತಾ? 100ಕ್ಕೆ 10 15 ಅಂಕ ಪಡೆದವರು ಅಲ್ಲ. ಮತ್ತೆ ಉತ್ತೀರ್ಣ ಆದಿಯಲ್ವಾ ಅಂತ ಯಾರೋ ಕೇಳಿದರು, ಮತ್ತೆ ಉಳಿದ ಅಂಕ ಸರ್ಕಾರ ಕೊಟ್ಟಿದ್ದು, ಆದ್ದರಿಂದ ಉತ್ತೀರ್ಣರಾದದ್ದು. ಹಾಗಾದರೆ ಇದು ನಮ್ಮ ಅಂಕ ಬಂದಿದೆ, ಆ ಅಂಕದಲ್ಲಿ ನ್ಯೂನತೆ ಉಂಟು. ನಿಮಗೆ ಬಂದಿರತಕ್ಕಂಥ ಅಂಕದಲ್ಲಿ ನ್ಯೂನತೆ ಉಂಟು. ಭಗವಂತನಿಗೂ ಅಂಕ ಬಂದಿದೆ, ನ್ಯೂನತೆ ಇಲ್ಲ. ಹಾಗಾದರೆ ನ್ಯೂನತೆ ಇಲ್ಲದ ಗುಣಗಳು, ನ್ಯೂನತೆ ಇರುವ ಗುಣಗಳು, ದೇವರಲ್ಲಿರತಕ್ಕಂಥ ಗುಣಗಳಲ್ಲಿ ನ್ಯೂನತೆ ಉಂಟು ಅಂತ ತಿಳ್ಕೊಳ್ಳೋದೇ ಒಂದು ದ್ವೇಷ. ಹಾಗಾದರೆ ದೇವರ ಆರಾಧನೆ ತುಂಬ ಕಷ್ಟ ಉಂಟಲ್ಲ. ನಾವೇನೋ ಸಮಾರಾಧನೆ ಮಾಡಿದಂತೆ ದೇವರದ್ದೊಂದು ಆರಾಧನೆ ಅಂತ ನಮ್ಮಲ್ಲಿ ಹಿಂದಿನವರು ಹೇಳಿಕೊಂಡು ಬಂದಿರ್ತಾರೆ. ನವರಾತ್ರಿಯೋ, ಶೋಣ ತಿಂಗಳು, ಆಟಿ ತಿಂಗಳು, ಇದೆಲ್ಲ ಏನಾದಿದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಸಮಾರಾಧನೆ ಮಾಡಿಕೊಂಡು ಬಾ. ಕಾರ್ತಿಕ ಮಾಸ ಬಂತು ಅಂತಂದಾಗ ಕಾರ್ತಿಕ ಸೋಮವಾರ ಒಂದು ಸಮಾರಾಧನೆ ನಮ್ಮಲ್ಲಿ ಉಂಟು. ಏನು, ಹೋಗಿ ದುಡ್ಡು ಕಟ್ಟಿ ಒಂದು ಪೂಜೆ ಮಾಡಿಸಿ ಸಖತ್ತಾಗಿ ಊಟ ಮುಗಿದರೆ ಸಮಾರಾಧನೆ ಮುಗಿಯಿತು ಅಂತ ನಮ್ಮದು ಲೆಕ್ಕ. ಅದಕ್ಕಂದ್ರು ಅದು ಸಮಾರಾಧನೆ. ಅದಕ್ಕಂದ್ರು ನಮಗೆ ಸಮಾರಾಧನೆ ಬೇಡ, ಆರಾಧನೆ ಸಾಕು ಅಂತಂದ್ರು. ಭಗವಂತನ ಆರಾಧನೆ ಸಾಕು, ಸಮಾರಾಧನೆ ಬೇಡ ಅಂತಂದ್ರು. ಹಾಗಾದರೆ ತುಂಬ ಕ್ಲೇಶ ಉಂಟಲ್ಲ.
ಜೀವಾಭೇದ, ನಿರ್ಗುಣತ್ವ, ಅಪೂರ್ಣ ಗುಣತ, ಭಗವಂತನಿರತಕ್ಕಂತಹ ಗುಣಗಳು ಯಾವುದೂ ಕೂಡ ಪರಿಪೂರ್ಣವಾಗಿ ಇಲ್ಲ ಅಂತ ತಿಳ್ಕೊಳ್ಳುವಿಕೆ, ಅಪೂರ್ಣ ಗುಣತ. ನಂತರದಲ್ಲಿ ಏನು ಗೊತ್ತಾ, ನಾನು ದೇವರಿಗೆ ಏನು ಕಮ್ಮಿ ಅಂತ ಕೆಲವರಿಗೆ ಅದು ತಲೆ ಹೋಗಿರುತ್ತೆ. ಇದನ್ನು ಏನಂದ್ರು, ಸಾಮ್ಯ ಅಂತಂದ್ರ ಏನಂತೆ, ಈಗ ಕೆಲವರೆಲ್ಲ ಇದ್ದಾರೆ, ನಾವು ಕೂಡ ಚೆನ್ನಾಗಿ ದುಡಿದ್ರೆ ನಾಳೆ ನಾವು ಕೂಡ ರಾಮನಂತೇನೆ ಆಗಬಹುದು ಅಂತ. ಅದು ಒಂದು ಬಚಾವ್. ಯಾವ ರಾಮ ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಕ್ಕೆ, ಆ ರಾಮನ ಅಪ್ಪ ಯಾರು ಅಂತ ಇವರಿಗೆ ಗೊತ್ತಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ನಾವು ಕೂಡ ನಾಳೆ ರಾಮನಂತೆ ಆಗ್ಬೋದು ಅಂತ ಇಷ್ಟೇ ಅಂದರು. ಯಾವ ರಾಮ? ಆ ರಾಮನೋ ಅಭಿರಾಮನೋ ಲೋಕಾಭಿರಾಮನೋ ಯಾರಿಗೆ ಗೊತ್ತು ಅಂತೂ ರಾಮ್ ಎಂದೂ ಕೂಡ ನಾವು ದಶರಥ ರಾಮನಂತೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದರು. ಯಾರಾದರೂ ನಾನು ದೇವರಿಗೆ ಏನು ಕಮ್ಮಿ ಅಂತ ಯಾರಾದರೂ ತಿಳ್ಕೊಂಡ್ರೆ, ನಾವು ಕೂಡ ದೇವರಂತೆ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಯಾರಾದರೂ ತಿಳ್ಕೊಂಡ್ರೆ ಅದು ಮತ್ತೇನಿಲ್ಲ. ಶಾಸ್ತ್ರಕಾರರಂದರು ಅದೊಂದು ದೇವರನ್ನು ದ್ವೇಷಿಸುವ ಕ್ರಮ ಅಂತಂದರು. ದೇವರನ್ನು ದ್ವೇಷಿಸಬೇಕಾ? ನಾನು ದೇವರಿಗೆ ಸಮಾನ ಅಂತ ತಿಳ್ಕೊ, ಅಥವಾ ನೀನು ದೇವರಿಗೆ ಸಮಾನ ಅಂತ ತಿಳ್ಕೊ. ಆವಾಗ ನಮ್ಮಲ್ಲಿ ಉಂಟಲ್ಲ, ಗಣಪತಿಯನ್ನು, ದುರ್ಗೆಯನ್ನು, ರುದ್ರನನ್ನು, ವಿಷ್ಣುವನ್ನು, ಹೀಗೆ ಮತ್ತೊಂದು ಏನು ಒಟ್ಟಿಗೆ ಇಟ್ಟು ನಾವು ಅದನ್ನು ಪಂಚಾಯತನ ಪೂಜೆ ಅಂತ ಕರೀತೇವೆ. 5 ಜನರನ್ನು ಒಟ್ಟಿಗೆ ಇಟ್ಟು ಒಂದೇ ರೀತಿಯಲ್ಲಿ ಪೂಜೆ ಮಾಡತಕ್ಕಂಥ ಕ್ರಮ ನಮ್ಮಲ್ಲಿ ಏನೋ ಎಲ್ಲಿಂದಲೋ ಬಂದಿದೆ. ಇದು ಏನು ಪೂಜೆ? ಒಟ್ಟಿಗೆ ಇಡೋದಕ್ಕೆ ನಾನೇನು ಆಕ್ಷೇಪ ಮಾಡೋ ಅಲ್ಲ. ಇಡಿ, ನಿಮಗೆ ಬೇರೆ ಬೇರೆ ತಟ್ಟೆ ಸಿಕ್ಕಿಲ್ಲ, ಒಟ್ಟಿಗೆ ಇಡಿ, ಅಡ್ಡಿ ಇಲ್ಲ. ಆದರೆ ಚಿಂತನೆ ಮಾತ್ರ ಎಲ್ಲರೂ ಸಮಾನರು ಎನ್ನತಕ್ಕಂಥ ಚಿಂತನೆ ಕೊಡುದು. ಅವರಲ್ಲಿ ತಾರತಮ್ಯ ಉಂಟೇ ಉಂಟು. ಅಪ್ಪ ನಮಗೆ ಕೋಣೆಗಳು ಬೇರೆ ಬೇರೆ ಇಲ್ಲವೇ ಇಲ್ಲ. ಹಿಂದಿನ ಕಾಲದಲ್ಲಿ ಮನೆಗಳೆಲ್ಲ ಕೋಣೆ ಅಂತ ಇಲ್ಲವೇ ಇಲ್ಲ. ಒಂದು ಪಡಸಾಲೆ, ಒಂದು ಅಂತರ, ಒಂದು ಜಗಲಿ, ಒಂದು ಚಾವಡಿ, ಇಷ್ಟಾದರೆ ಮುಗದೇ ಹೋಯಿತು. ಕೋಣೆಗಳ ಪ್ರಸಂಗನೇ ಇಲ್ಲ. ಆದ್ದರಿಂದ ಊಟ ಮಾಡಿ ಎಲ್ಲರೂ ಕೂಡ ಒಂದು ಚಾವಡಿಯಲ್ಲೋ, ಒಂದು ಪಡಸಾಲೆಯಲ್ಲೋ, ಒಂದು ಅಂತರದಲ್ಲೋ ಎಲ್ಲರೂ ಊಟ ಮಾಡಿ ಊಟಕ್ಕೂ ಕೂತಿರ್ತಾರೆ, ಅಥವಾ ಊಟ ಆದಮೇಲೆ ಪಟ್ಟಾಂಗಕ್ಕೂ ಕೂತಿರ್ತಾರೆ. ರಾತ್ರಿ ಮಲಗುವಾಗಲೂ ಅಲ್ಲೇ ಮಲಗುತ್ತಾರೆ. ಏನು ಇವರೆಲ್ಲ ಎಲ್ಲರೂ ಚಾವಡಿಯಲ್ಲಿ ಇದ್ದಾರೆ ಎಂದಾಕ್ಷಣಕ್ಕೆ ಎಲ್ಲರೂ ಒಂದು ಸಮಾನರಲ್ಲ. ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ. ಅದೇ ರೀತಿ ಆದ್ದರಿಂದ ನೀವು ಒಂದೇ ತಟ್ಟೆಯಲ್ಲಿ ಇಡುವುದಕ್ಕೆ ನಮ್ದು ಆಕ್ಷೇಪ ಇಲ್ಲ. ಮಾತ್ರ ಚಿಂತನೆ ಮಾತ್ರ ಒಂದೇ ರೀತಿ ಇವರು ಸಮಾನರತಕ್ಕಂಥ ಚಿಂತನೆ ಕೂಡುದಷ್ಟೇ. ಆ ಸಾಮ್ಯದ ಚಿಂತನೆ ಬಂತೋ ಅದು ಒಂದು ಭಗವಂತನ ದೇವರನ್ನು ಪೂಜಿಸಿದ್ದಲ್ಲ, ದೇವರನ್ನು ದ್ವೇಷಿಸಿದ್ದು ಅಂತಂದು. ಯಾಕೆ? ಕೃಷ್ಣನೇ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿರಬೇಕಾದ್ರೆ ಅರ್ಜುನ ಏನು, ಮತ್ತ ಪರತರಂ ನಾಣ್ಯಸ್ತು ಕಿಂಚಿದಸ್ತಿ ಧನಂಜಯ, ನನ್ನಕ್ಕಿಂತ ದೊಡ್ಡ ವಸ್ತು ಇನ್ನೊಂದು ಇಲ್ಲ, ಎಲ್ಲವೂ ಕೂಡ ನನ್ನಕ್ಕಿಂತ ಚಿಕ್ಕದು. ದ್ವಾವಿಮೌ ಪುರುಷೋ ಲೋಕೆ, ಆ ಭಾಗದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನಲ್ಲ, ಪರಮಾತ್ಮನು ಎಲ್ಲರಿಗಿಂತ ದೊಡ್ಡ, ಆ ಪರಮಾತ್ಮನೇ ನಾನು ಅಂತ ಕೃಷ್ಣನ ಗೀತೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾನಲ್ಲ. ಹಾಗಿರುವಾಗ ಸಾಮ್ಯ ಅಂತಂದ್ರು, ಎಲ್ಲರನ್ನೂ ಕೂಡ ಭಗವಂತನಿಗೆ ಸಮ. ಇದು ತುಂಬ ಸಲ ಹೇಳಿದ್ದೇನೆ. ಲೋಕದಲ್ಲಿ ಜುಜುಬಿ ಕಚೇರಿಗೆ ಹೋಗಿ ನೀವು ಹೊರಗಿರತಕ್ಕಂಥ ಗುಮಾಸ್ತನಿಗೆ ಎಷ್ಟು ಕೊಡ್ತೀರೋ ಅಷ್ಟೇ ಒಳಗೆ ಕೂತಿರತಕ್ಕಂಥ ಅಧಿಕಾರಿಗೂ ಕೊಟ್ಟರೆ ಆಗುತ್ತಾ? ಕೊಟ್ಟು ನೋಡಿ, ನಿಮ್ಮ ಕೆಲಸ ಆಗುತ್ತಾ ನೋಡಿ. ಏನಂತಾನೆ ಗೊತ್ತಾ ಒಳಗೆ ಕೂತ ಅಧಿಕಾರಿ? ನಾನಿಲ್ಲಿ ಕೂತ ಅಧಿಕಾರಿ, ಅವ ಗುಮಾಸ್ತ, ಅವನಿಗೆ ಎಷ್ಟು ಕೊಟ್ಟಿದ್ದೆ? ಅವನಿಗೆ 50, ನನಗೂ ಕೂಡ 50 ಕೊಡ್ತೀಯ, 500 ಕೊಡು, ನಾನು ಒಳಗೆ ಕೂತ ಅಧಿಕಾರಿ. ಹಾಗಾದರೆ ಲೋಕದಲ್ಲಿ ಜುಜುಬಿಗಳಿಗೆ ನಮಗೇನೇ ತಾರತಮ್ಯದ ಪ್ರಜ್ಞೆ ಇರಬೇಕಾದ್ರೆ ದೇವರಿಗಾಗುವಾಗ ಮಾತ್ರ ನಾನು ದೇವರಿಗೇನು ಕಮ್ಮಿ? ಸಾಮ್ಯ, ಸಮಾನತೆ, ದೇವರಿಂದ ನಮಗೆ ಸಮಾನತೆ ಎನ್ನತಕ್ಕಂಥದ್ದು ಒಂದು ದ್ವೇಷ. ನಂತರದ್ದು ಆಧಿಕ್ಯ. ಇಷ್ಟ ತನಕ ಹೇಳಿಕೊಂಡು ಬಂದದ್ದು ಯಾವುದಾದ್ರೂ ಒಂದರಂತೆ ಮತ್ತೊಂದು ಉಂಟಾ? ಈ ನವ ದ್ವೇಷಗಳನ್ನು ನೀನು ಹೇಳಿಕೊಂಡು ಬಂತೆ, ಒಂದರಂತೆ ಮತ್ತೊಂದಿಲ್ಲ. ಅಲ್ಲಿಯ ನಿಮ್ಮ ಪಾದ ಸೇವೆ ಮತ್ತೆ ದಾಸ್ಯ, ಇದಕ್ಕೆ ವ್ಯತ್ಯಾಸ ಏನು ಅಂತಲೇ ಗೊತ್ತಾಗಲಿಲ್ಲಲ್ಲ. ಹಾಗೆ ಇಲ್ಲಿ ದ್ವೇಷದಲ್ಲಿ ಹೇಳ್ತಾ ಬರುವಾಗ ಒಂದರಂತೆ ಮತ್ತೊಂದಿಲ್ಲಲ್ಲ. ಹಾಗಾದರೆ ದೇವರಿಗೆ ಸಮಾನ ನಾನು ಅಂತ ಚಿಂತನೆ ಮಾಡಬೇಡಿ, ದೇವರಿಗಿಂತ ಎತ್ತರ ನಾನು ಎನ್ನುವ ಚಿಂತನೆಯೂ ಕೂಡುದು. ಸಾಮ್ಯ, ಆಧಿಕ್ಯ. ದೇವರಿಗಿಂತ ದೊಡ್ಡವ ನಾನು ಎನ್ನತಕ್ಕಂತಹ ಚಿಂತನೆಯೂ ಕೂಡುದು. ದೇವರಿಗಿಂತ ಸಮಾನವೇ ಇಲ್ಲ, ದೊಡ್ಡದಿಲ್ಲ ಅಂತೀನ. 7ನೇ ರಸವೇ ಇಲ್ಲ ಅಂತೆ, 8ನೇ ರಸ ಇಲ್ಲ ಅಂತ ಏನು ಹೇಳತಕ್ಕದ್ದು? ಅಪಾಸ್ತಂ ರಸಃ ಯಃ ಅಷ್ಟಮಃ. 8ನೇ ರಸ ಇಲ್ಲ. ರಸಗಳು ಎಷ್ಟು? 6. ಷಡ್ರಸೋಪೇತ ಭೋಜನ,
ಪಂಚಭಕ್ಷ ಪರಮಾನ್ನ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು. ಪಂಚಭಕ್ಷ ಪರಮಾನ್ನ, 5 ಭಕ್ಷಕ್ಕೆ 5 ರುಚಿ, ಪರಮಾನ್ನದ್ದು ಒಂದು 6ನೇ ರುಚಿ, ಒಟ್ಟಿಗೆ ಪಂಚಭಕ್ಷ ಪರಮಾನ್ನ ಅಂತ ಬಂದದ್ದು. ಭಕ್ಷ್ಯ 5 ಸಾಕು. ಮತ್ತು ಭಕ್ಷ್ಯವು 6 ಮಾಡಿಬಿಟ್ರೆ ಪರಮಾನ್ನಕ್ಕೆ ಯಾವ ರುಚಿ ಕೊಡೋದು? ರುಚಿ ಇರುವ 6. ನಮ್ಮಲ್ಲಿ ನಾನು ಮೊನ್ನೆ ಹೇಳಿದಂತೆ ಗ್ರಹಚಾರ 5 ಭಕ್ಷ್ಯಕ್ಕೂ ರುಚಿ ಒಂದೇ, ಬಿಡಿ ಆಕಾರ ಮಾತ್ರ ಬೇರೆ ಬೇರೆ ಇರುತ್ತೆ. ರುಚಿ ಎಲ್ಲ ಭಕ್ಷ್ಯಗಳಿಗೂ ರುಚಿ ಒಂದೇ ಇರುತ್ತೆ. ಕೊನೆಗೆ ಪರಮಾನ್ನಕ್ಕೂ ಅದೇ ರುಚಿ ಬಂದಿರುತ್ತೆ. ಏನು ಮಾಡೋಣ ಹೇಳಿ, ನಮ್ಮ ತಿನ್ನುವವರ ಗ್ರಹಚಾರ ಅದು, ಅದಕ್ಕೆ ಯಾರು ಏನು ಹೇಳುವಂತಿಲ್ಲ. ಹಾಗಾದರೆ ಎಷ್ಟು ರುಚಿಗಳಿರೋದು 6 ಅಲ್ಲೋ, 7ನೇ ರುಚಿಯೇ ಇಲ್ಲ ಅಂತಂದಮೇಲೆ 8ನೇದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕಾ? ಅದೇ ರೀತಿಯಲ್ಲಿ ಭಗವಂತನಿಗೆ ಸಮಾನರಾದರು ಇಲ್ಲ ಅಂತಂದಮೇಲೆ ಎತ್ತರದವರು ಇಲ್ಲ ಅಂತ ಹೇಳಬೇಕಾ? ಎತ್ತರದ ಉಳ್ಳ ಅಂತ ತಿಳ್ಕೊಂಡ್ಯಾ? ಇದು ದ್ವೇಷ. ಸಾಮ್ಯ ಆಧಿಕ್ಯ ತದನ್ಯೇಷಾಂ. ಒಂದರಂತೆ ಒಂದಿಲ್ಲ, ಒಂದರೊಳಗೆ ಮತ್ತೊಂದು ಕೊಡೋಲ್ಲ ಈ ದ್ವೇಷಗಳು. ಮುಂದಿನದ್ದು ಒಂಚೂರು ಕಷ್ಟ, ಆದರೂ ಹೇಳಬೇಕು. ಭೇದ ತದ್ಗತ ಏವಚ, ಭೇದ ತದ್ಗತ ಏವಚ. ದೇವರ ಕೈ, ಕಾಲು, ಹೊಟ್ಟೆ, ಕಣ್ಣು, ಕಿವಿ, ಮೂಗು, ಬಾಯಿ ಇದೆಲ್ಲ ಉಂಟಾ ದೇವರಿಗೆ? ಇರಲೇಬೇಕು. ಯಾಕೆ? ಪುರುಷ ಸೂಕ್ತ ನಮಗೆ ನಮ್ಮನ್ನು ಕುರಿತು ಹೇಳಿದ್ದಲ್ಲ, ದೇವರನ್ನು ಕುರಿತು ಹೇಳಿದ್ದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, 1000 ಕೈ ಕಾಲು ತಲೆ ಕಣ್ಣು ಕಿವಿ ಮೂಗು ಬಾಯಿ ಉಳ್ಳವ ಅಂತದು ಹೊಗಳಿದ್ದು ನಮ್ಮನ್ನಲ್ಲ, ದೇವರನ್ನು. ಆದ್ದರಿಂದ ದೇವರಿಗೊಂದು ಆಕಾರ ಉಂಟು, ದೇವರು ನಿರಾಕಾರ ಅಲ್ಲ, ದೇವರಿಗೊಂದು ಆಕಾರ ಉಂಟು. ಹಾಗಾದರೆ ಅಂತಹ ತುಂಬ ಕೈ ಕಾಲುಗಳು ಉಂಟಲ್ಲ. ಕೈ ಬೇರೆ ಕಾಲು ಬೇರೆಯಾ? ಕೈ ಕಾಲು ಒಂದೇನಾ? ಅಂದರೆ ಸ್ವಾಮಿ ಪ್ರಶ್ನೆಯೇ ಅರ್ಥ ಆಗಿಲ್ಲ ಅಂದರು. ಅಲ್ಲ, ನಮಗೆ ಕೈ ಬೇರೆ ಕಾಲು ಬೇರೆ ಅಂದರೆ ಕೈಯ ಕೆಲಸ ಕಾಲು ಮಾಡೋಲ್ಲ, ಕಾಲಿನ ಕೆಲಸ ಕೈ ಮಾಡೋಲ್ಲ, ಕಣ್ಣಿನ ಕೆಲಸ ಕಿವಿ ಮಾಡೋಲ್ಲ, ಕಿವಿ ಕೆಲಸ ಮೂಗು ಮಾಡೋಲ್ಲ, ಮೂಗಿನ ಕೆಲಸ ಬಾಯಿ ಮಾಡೋಲ್ಲ, ಬಾಯಿ ಕೆಲಸ ಹೊಟ್ಟೆ ಮಾಡೋಲ್ಲ. ಒಂದಕ್ಕೊಂದು ಹೊಂದಾಣಿಕೆಯೇ ಇಲ್ಲ ನಮ್ಮ ದೇಹದಲ್ಲಿ. ಎಲ್ಲ ಬಿಡಿ, ಬಾಯಿಗೂ ಹೊಟ್ಟೆಗೂ ಹೊಂದಾಣಿಕೆ ಉಂಟಾ? ನಾವು ಊರಿನ ಜನರನ್ನು ಒಟ್ಟು ಸೇರಿಸಲಿಕ್ಕೆ ಹೊರಟಿದ್ದೇವೆ. ಗ್ರಹಚಾರ ಇಬ್ಬರು ಜಗಳ ಮಾಡಿಕೊಳ್ತಿದ್ದಾರೆ, ಇವ ಅದರ ಮಧ್ಯಸ್ಥಿಗೆ ವಹಿಸಲಿಕ್ಕೆ ಹೊರಟ. ಅವರನ್ನು ನಾನು ಒಟ್ಟು ಸೇರಿಸ್ತೇನೆ, ಜಗಳ ನಾನು ಬೀಳಿಸ್ತೇನೆ ಅಂತ. ಆವಾಗ ಅವರು ಅಂದ್ರಂತೆ, ಮೊದಲು ನಿನ್ನ ಹೊಟ್ಟೆಗೂ ಬಾಯಿಗೂ ಆಗುವ ಜಗಳ ನಿಲ್ಲಿಸು, ಆಮೇಲೆ ನನ್ನ ಬಳಿಗೆ ಬಾ ಅಂದಂದ. ಇವ ಅಂದನು, ಹೊಟ್ಟೆಗೂ ಬಾಯಿಗೆ ಏನು ಜಗಳ ಅಂತ ಕೇಳಿದಂತೆ. ನೋಡು, ಆ ಜಗಳ ಏನು ಹೇಳಲಿಕ್ಕೆ ಕೇಳ್ತೀಯ? ಏನು ಹೊಟ್ಟೆ ಹೇಳ್ತಾ ಉಂಟು, ಇಟ್ಟುಕೊಳ್ಳಿಕ್ಕೆ ಆಗೋಲ್ಲಪ್ಪ ಬೇಡ ಅಂತ. ಆದರೂ ಬಾಯಿಗೆ ತುರುಕಿಸ್ತಾನೆ ಇದ್ದಾನೆ, ತಿಂತಾನೆ ಇದ್ದಾನೆ. ಮತ್ತು ಬಡಿಸುವ ಯಜಮಾನರು ಹೇಳಬೇಕು, ಸಾಕು ಆಗದಿಂದ ತಿಂತಾನೆ ಇದ್ದೀರಿ ಹೇಳಿ ಇನ್ನು ಅಂತ ಯಜಮಾನ ಹೇಳಬೇಕು. ಅಷ್ಟರ ತನಕ ತಿನ್ನೋದು ತಿನ್ನೋದು ತಿನ್ನೋದು. ಯದ್ಯಪಿ ಹೊಟ್ಟೆ ಹೇಳ್ತಾ ಉಂಟು, ಒಳಗೆ ಜಾಗಿಲ್ಲ ಅಂತ ಹೇಳ್ತಾ ಉಂಟು ಅಲ್ವೋ? ಹಾಗೆ ನಮ್ಮ ಹೊಟ್ಟೆ ಬಾಯಿಗೇನೆ ಹೊಂದಾಣಿಕೆ ಇಲ್ಲ, ನಾವು ಮೂರನೇವರನ್ನು ಹೊಂದಾಣಿಸಲಿಕ್ಕೆ ಅಂತ ಹೋಗಿದ್ದೇವೆ. ಹಾಗಾದರೆ ಕೈ ಬೇರೆ ಕಾಲು ಬೇರೆ ಕಣ್ಣು ಬೇರೆ, ಕಣ್ಣಿನ ಕೆಲಸ ಕಿವಿ ಮಾಡೋಲ್ಲ, ಕಿವಿ ಕೆಲಸ ಮೂಗು ಮಾಡೋಲ್ಲ, ಬಾಯಿ ಮಾಡೋಲ್ಲ ಅಲ್ವೋ? ಒಂದರ ಕೆಲಸ ಮತ್ತೊಂದು ಇಂದ್ರಿಯ ಮಾಡೋಲ್ಲ. ನಮ್ಮ ಇಂದ್ರಿಯಗಳು ಬೇರೆ ಬೇರೆ ಅಲ್ವೋ? ನೋಡೋಣ, ದೇವರ ಇಂದ್ರಿಯಗಳನ್ನು ತೆಗೆದುಕೊಳ್ಳಿ. ಕೈ ಕೆಲಸ ಕಾಲು ಮಾಡುತ್ತೆ, ಕಾಲಿನ ಕೆಲಸ ಕೈ ಮಾಡುತ್ತೆ, ಕೈ ಕೆಲಸ ಕಣ್ಣು ಕಿವಿ ಮಾಗಳು ಪರಸ್ಪರ ಒಂದರ ಕೆಲಸ ಮತ್ತೊಂದು ಮಾಡ್ತೇವೆ. ಆದ್ದರಿಂದ ಎಲ್ಲ ಒಟ್ಟಿಗೆ ಒಂದೇ ಅಂತಂದು. ದೇವರ ಕೈಯನ್ನೇ ಬಾಯಿ ಅಂತ ಹೇಳಿ, ಬಾಯಿಯನ್ನೇ ಕಿವಿ ಅಂತೇಳಿ. ಕಿವಿಯಿಂದ ಏನು ಮಾಡ್ತೀರಿ ನಾವು? ಏನು ಮಾಡ್ತೇವೆ? ಕೇಳ್ತೇವಲ್ಲ, ದೇವರು ಬಾಯಿಯಿಂದಲೂ ಕೇಳಿಸ್ಕೊಳ್ತಾನಂತೆ. ಕಣ್ಣಿನಿಂದ ನೋಡ್ತೇವಲ್ಲ, ದೇವರು ಕಿವಿಯಿಂದಲೂ ನೋಡ್ತಾನಂತೆ. ನಮ್ಮದೊಂದು ಕೂದಲುಂಟಲ್ಲ, ಆ ಕೂದಲಿಗೆ ಆಕಾರ ಕೊಡ್ತೀರಾ? ಕಣ್ಣು ಕೈ ಕಾಲು ಕಿವಿ ಮೂಗು ಬಾಯಿ ಈ ಆಕಾರ ಕೊಡ್ತೀರಾ ಕೂದಲಿಗೆ? ಕೂದಲಿಗೇನೆ ಆಕಾರ ಕೊಡಬೇಕು. ನಾನು ಹೇಳಿದ್ದು ಕೂದಲಲ್ಲಿ ಚಿತ್ರ ಬಿಡಿಸುವುದಲ್ಲ. ಇನ್ನು ಬಂದಾರಂಥವ್ರು ಯಾರಾದರೂ ಬೆಂಕಿಪೆಟ್ಟಿಗೆಯಲ್ಲಿ ಭಗವದ್ಗೀತೆ ಅಂತ ಇಂಥವ್ರು ಇದ್ದಾರೆ, ಬೆಂಕಿಪೆಟ್ಟಿಗೆ ಕಡ್ಡಿಯಲ್ಲಿ ಭಗವದ್ಗೀತೆ ಅಂತ ಇಂಥವ್ರು ಇದ್ದಾರೆ. ತುಂಬ ಅದಕ್ಕೆ ಶ್ರಮಪಟ್ಟವರು ಇರ್ತಾರೆ. ಆದರೆ ಆದಷ್ಟು ಭಗವದ್ಗೀತೆಯನ್ನು ಚಿಕ್ಕದು ಮಾಡೋಣ ಅಂತಲೋ ಏನು ಅಭಿಪ್ರಾಯ ಯಾರಿಗೆ ಗೊತ್ತು. ಯಾಕೆ ದೊಡ್ಡದಿದ್ದರೆ ಓದಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ, ತುಂಬ ಓದಬೇಕು. ಆದ್ದರಿಂದ ಅದನ್ನು ಚಿಕ್ಕದು ಮಾಡಿಬಿಟ್ರೆ ರಗಳೆ ಇಲ್ಲ ಅಂತಲೋ ಏನು ಯಾರಿಗೆ ಗೊತ್ತು. ನಾನು ಕೇಳಿದ್ದು ಕೂದಲಲ್ಲಿ ಚಿತ್ರ ಬಿಡಿಸ್ಲಿಕ್ಕಾಗುತ್ತೋ ಅಂತ ಕೇಳಿದ್ದಲ್ಲ, ಕೂದಲಿಗೇನೆ ನೀವು ಆಕಾರ ಕೊಡ್ತೀರಾ? ಇಲ್ಲೊಂದು ಮಣ್ಣಿನ ಮುದ್ದೆ ಉಂಟು, ಮಣ್ಣಿನ ಮುದ್ದೆಗೆ ಆಕಾರ ಕೊಡ್ಬೋದು. ಇದು ತಲೆ, ಇದು ಕೈ, ಇದು ಕಾಲು ಅಂತ ಮಣ್ಣಿನ ಮುದ್ದೆಗೆ ಆಕಾರ ಕೊಡ್ಬೋದು. ಕೂದಲಿಗೆ ಕೊಡಲಿಕ್ಕಾಗುತ್ತಾ? ಆದರೆ ಈ ದಿವಸ ಕೂದಲಿಗೆ ಒಂದು ಮನುಷ್ಯನ ಆಕಾರ ಬಿಡಿ, ವಿಶ್ವರೂಪದ ಆಕಾರ ಬಂತ ಕೂದಲಿಗೆ. ಯಾರು? ಕೃಷ್ಣ 11ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ತೋರಿಸಿದ್ದೇನು ವಿಶ್ವರೂಪ ತೋರಿಸಿದ್ನ? ಆ ವಿಶ್ವರೂಪ ಯಾವುದರ ಆಕಾರ? ಕೂದಲಿನ ಆಕಾರ. ಭೂಮಿಗೆ ಬಂದದ್ದು ಏನು ಗೊತ್ತಾ? ದೇವರು ತಾನು ಭೂಮಿಗೆ ಬಂದದ್ದಲ್ಲ,
ತನ್ನ ತಲೆಯ ಒಂದು ಕಪ್ಪು ಕೂದಲನ್ನು ವಸುದೇವನ ಹೊಟ್ಟೆಗೆ ಕಳಿಸಿದ್ದು, ಅದು ದೇವಕಿಯ ಹೊಟ್ಟೆಗೆ ಬಂದದ್ದು, ಅದು ಭೂಮಿಗೆ ಕೃಷ್ಣನಾಗಿ ಬಂದದ್ದು, ಅದು ಅರ್ಜುನನಿಗೆ ವಿಶ್ವರೂಪವಾಗಿ ದರ್ಶನ ಕೊಟ್ಟದ್ದು. ಓಹೋ, ಹಾಗಾದರೆ ದೇವರು ಬೇರೆ ಅಲ್ಲ, ಅವನ ಕೂದಲು ಬೇರೆ ಅಲ್ಲ ಅಲ್ವಾ? ದೇವರಿಗೇನು ತಾಕತ್ತುಂಟ, ಆ ಕೂದಲು ಆ ತಾಕತ್ತು ದೇವರ ಕೂದಲಿಗೂ ಉಂಟಲ್ವಾ? ನಾವು ಹೇಳುವುದು ಮಾತ್ರ, ದೇವರು ಆಡುವುದು ಮಾತ್ರ, ಅಷ್ಟೇ ವ್ಯತ್ಯಾಸ. ನಾವು ಹೇಳ್ತೇವೆ, ಯಾಕೆ? ಆಡಲಿಕ್ಕೆ ನಮಗೆ ತಾಕತ್ತಿಲ್ಲ, ಆದ್ದರಿಂದ ಹೇಳ್ತೇವೆ. ದೇವರು ಹೇಳೋ ಅಲ್ಲ, ಯಾಕೆ? ಅವನಿಗೆ ಆಡಲಿಕ್ಕೆ ತಾಕತ್ತುಂಟು, ಆದ್ದರಿಂದ ಹೇಳೋ ಅಲ್ಲ. ಏನು ನಾವು ಹೇಳ್ತೇವೆ? ಏನು ಭಾರಿ ಮಾತಾಡ್ತಿ, ನೋಡೋಣ, ತಾಕತ್ತು ನನ್ನ ಕೂದಲನ್ನು ಅಲುಗಾಡಿಸು. ಎಲ್ಲ ಇದು ನಿಮ್ಮ ಧಾಟಿಯಲ್ಲಿ ಬಂದದ್ದುಂಟಾ? ಭಾರಿ ಮಾತಾಡ್ತೀಯ, ನಾನು ಯಾರು ಅಂತ ಗೊತ್ತಾ? ನೋಡೋಣ, ನಿನಗೆ ತಾಕತ್ತು, ನನಗೊಂದು ಕೂದಲನ್ನು ಅಲುಗಾಡಿಸು. ಅವ ಅಂದ, ನಿನ್ನ ಕೂದಲನ್ನು, ನಿನ್ನ ಮನೆಯನ್ನೇ ಜಾಲಾಡ್ತೇನೆ ಬೇಕಾದರೆ ಅಂದ. ಆದರೆ ದೇವರು ಮಾತ್ರ ಹಾಗೆ ಹೇಳಲಿಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಕೂದಲನ್ನು ಅಲುಗಾಡಿಸು ನೋಡು ಅಂತ ಹೇಳಲಿಲ್ಲ. ಮತ್ತೆ ಮಾಡಿ ತೋರಿಸಿದ. ದುರ್ಯೋಧನನಿಗೆ ಕೃಷ್ಣನನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೃಷ್ಣ ಅಂದರೆ ಯಾರು? ಒಂದು ನಾರಾಯಣನ ತಲೆಯ ಕೂದಲು, ಅದೊಂದು, ಅದು ಕೃಷ್ಣ ಕೇಶ, ಕೃಷ್ಣ ರೂಪದಿಂದ ಬಂದದ್ದು. ಅದಕ್ಕೆ ನಾನು ಆಗ ಹೇಳಿದ್ದು, ಮಾಡುವವರು ಆಡೋಲ್ಲ, ಆಡುವವರು ಮಾಡೋಲ್ಲ. ಅವರು ಕೆಲಸ ಮಾಡಿ ತೋರಿಸುವುದು ಮಾತ್ರ, ಅವರು ಏನು ಬಾಯಲ್ಲಿ ಹೇಳೋಲ್ಲ. ನಾವು ಯಾಕೆ ಬಾಯಲ್ಲಿ ಹೇಳ್ತೇವೆ? ಏನು ಮಾಡೋಣ ಹೇಳಿ, ಮಾಡಲಿಕ್ಕೆ ಆಗೋಲ್ಲ, ಆದ್ದರಿಂದ ಹೇಳಿ ಆದರೂ ಪುಣ್ಯ ಕಟ್ಟಿಕೊಳ್ಳೋಣ ಅಂತ ನಾವು. ಹಾಗಾದರೆ ಕೃಷ್ಣ ಬೇರೆ ಅಲ್ಲ, ತಲೆ ಕೂದಲು ಬೇರೆ ಅಲ್ಲ. ಅದೇ ರೀತಿಯಲ್ಲಿ ನೇಹ ನಾನಾಸ್ತಿ ಕಿಂಚನ ವೇದದ ಮಂತ್ರ, ಭಗವಂತನಲ್ಲಿ ಇರುವ ಅವಯವಗಳಿಗೆ, ಅವನ ಕ್ರಿಯೆಗಳಿಗೆ, ಅವನ ಗುಣಗಳಿಗೆ ಅವನಿಂದ ಭೇದ ಇಲ್ಲ. ಇಹ ನಾನಾ ನಾಸ್ತಿ ಕಿಂಚನ, ನೇಹ ನಾನಾಸ್ತಿ ಕಿಂಚನ ಅಂತ ವೇದದ ಮಂತ್ರ. ಈ ವೇದದ ಮಂತ್ರ, ಹೀಗೆ ವೇದದ ಮಂತ್ರ ಇರಬೇಕಾದ್ರೆ ನಾವು ದೇವರು ಬೇರೆ, ಅವನ ಕೂದಲು ಬೇರೆ ಅಂತ ತಿಳ್ಕೊಂಡ್ರೆ, ನಾವು ನೀವು ಏನು 2 ತಿಂಗಳಿಗೊಮ್ಮೆಯೋ ಅಥವಾ ಸ್ವಲ್ಪ ಸ್ವಲ್ಪ ದಿವಸಕ್ಕೋ ಅಥವಾ ಪ್ರತಿನಿತ್ಯನೋ ಗ್ರಹಚಾರ ಏನು ಕೂದಲುಗಳನ್ನು ಉದುರಿಸುವುದು. ಯಾಕೆ? ಕೂದಲು ನಮ್ಮಕ್ಕಿಂತ ಬೇರೆ, ಆದ್ದರಿಂದ ಅದನ್ನು ಉದುರಿಸಲೇ ಸಿದ್ಧ ನಾವು. ದೇವರು ಎಂದೂ ಕೂಡ ತಾನು ಕೂದಲನ್ನು ಉದುರಿಸಿಕೊಳ್ಳುವುದು ಅಂತ ಇಲ್ಲ. ಯಾಕೆ? ಕೂದಲು ಬೇರೆ ಅಲ್ಲ, ದೇವರು. ಈ ಚಿಂತನೆ ತುಂಬ ಕಷ್ಟ ಉಂಟು. ಏನು ದೇವರ ಉಪಾಸನೆ ಅಂದರೆ ಅಷ್ಟು ಪುಕ್ಕಟೆ ಅಲ್ಲ ಅಂತ. ಈ ನವವಿಧ ದ್ವೇಷವನ್ನು ಬದಿಗಿಟ್ಟು ದೇವರ ಉಪಾಸನೆ ಚಿಂತನೆ ಮಾಡಬೇಕು, ಆವಾಗ ನವವಿಧ ಭಕ್ತಿ ಅಂತ ಆಗೋದು. ಹಾಗಾದರೆ ತದನ್ಯೇಷಾಂ ಭೇದ ತದ್ಗತ ಏವಚ. ಆಮೇಲೆ ಪ್ರಾದುರ್ಭಾವ ವಿಪರ್ಯಾಸ. ಎಲ್ಲ ದೃಷ್ಟಿ ಕೊಟ್ಟು ಕಿವಿ ಕೊಟ್ಟು ಕೇಳ್ತಾ ಬಂದಿರಲ್ಲ, ಒಂದರಂತೆ ಒಂದು ಇಲ್ಲ ಅಲ್ಲ. ಪ್ರಾದುರ್ಭಾವ ವಿಪರ್ಯಾಸ ಈಗಿನದ್ದು. ಏನು ಪ್ರಾದುರ್ಭಾವ ವಿಪರ್ಯಾಸ ಅಂದರೆ? ಅವತಾರ ಅಲ್ಲದ್ದನ್ನು ಅವತಾರ ಅಂತ ತಿಳ್ಕೊಳ್ಳುವುದು, ಅವತಾರವನ್ನು ಕೈ ಬಿಡುವುದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ. ಆಯಿತಾ? ಅಲ್ಲಿ ರಾಮ ಬಂದ ಅಲ್ವೋ, ಇಲ್ಲಿ ಪರಶುರಾಮ ಅಂತ ಬಂದ, ಅಲ್ಲಿ ರಾಮ ಅಂತ ಬಂದ. ಏನೋ ಗೊಂದಲ ಆಯಿತು ಕೆಲವರಿಗೆ. ಏನು 2 ರಾಮ? ಅದಕ್ಕೆ ಒಂದು ರಾಮನನ್ನು ಬಿಡೋಣ ಅಂತಂದರು, ಮತ್ತೆ ಬಲರಾಮನನ್ನು ಸೇರಿಸಿದರು. ಆವಾಗ ಅವರಿಗೆ 2 ರಾಮ ಅಂತಂದಾಗ ಅದು ಆ ರಾಮನೇ ಆಯಿತೋ ಏನು, ಯಾರಿಗೆ ಗೊತ್ತು. ಆವಾಗಲ್ಲಿ 2 ರಾಮ ಯಾಕೆ ಬಂದ ಅಂತ ತಲೆ ಹೋಗಿಲ್ಲ ಕಾಣುತ್ತೆ. ಪರಶುರಾಮನನ್ನು ಬಿಟ್ಟರು, ಬಲರಾಮನನ್ನು ಸೇರಿಸಿದರು. ಪ್ರಾಯಶಃ ಈಗ ಕೆಲವು ಕಡೆ ದಶಾವತಾರದ ಒಂದು ದೊಡ್ಡ ಪಟ್ಟಿ ಸಿಗುತ್ತೆ, ಮರದಲ್ಲಿ ಕೆತ್ತಿಸಿದ್ದೋ ಏನೋ ಒಂದು ಪಟ್ಟಿಯೇ ಸಿಗುತ್ತೆ, ಅದರಲ್ಲಿ ದಶಾವತಾರ. ನಿಮ್ಮದೇ ದಾಟಿಯಲ್ಲಿ ಮಾತಾಡಬೇಕಾದ್ರೆ ದಶಾವತಾರ ಫಿಕ್ಸೆಡ್ ಒಂದು ಪಟ್ಟಿಯಲ್ಲೇ ಸಿಗುತ್ತೆ. ಅಲ್ಲಿ ಸ್ಪಷ್ಟ ನೋಡಿ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ನರಸಿಂಹ, ವಾಮನ, ಮತ್ತೆ ಏನು ಬಂದ? ಆ ರಾಮ ಬಂದ ಕಾಣುತ್ತೆ. ನಾನದು ನೋಡಲಿಕ್ಕೆ ಹೋಗಿಲ್ಲ, ನನಗೆ ಯಾರು ಹೇಳಿದ್ದು ಕೇಳಿದ್ದು. ಯಾಕೆ? ನೋಡಿದ ಮೇಲೆ ನನಗೆ ಸಂಶಯ ಶುರು, ಅದಕ್ಕೆ ನೋಡುವ ತಂಟೆಗೆ ಹೋಗಲಿಲ್ಲ. ಅದನ್ನೆಲ್ಲ ಹಿಳಿಯರೊಂದು ಮಾತಂದರು, ನೋಡಿದ್ರು ಕೂಡ ಪಾಪ ಉಂಟು ಅಂತಂದರು, ಆದ್ದರಿಂದ ನೋಡಲಿಕ್ಕೆ ಹೋಗಿಲ್ಲ. ಏನುಂಟಲ್ಲಿ? ಆ ನೇಗಿಲು ಹಿಡ್ಕೊಂಡಿರತಕ್ಕಂಥ ಒಬ್ಬ ದಶಾವತಾರ ಪಟ್ಟಿಯಲ್ಲಿದ್ದಾನ. ನೇಗಿಲು ಯಾರ ಆಯುಧ? ಬಲರಾಮನ ಆಯುಧ. ಬಲರಾಮ ಯಾರ ಅವತಾರ? ಶೇಷನ ಅವತಾರ. ಏನು ಮಾಡ್ತಾರೆ ಅಂತಂದರೆ ದಶಾವತಾರದಲ್ಲಿ ಸೇರಿಸಿದ್ರು, ಭಗವಂತನ ಅವತಾರದ ಪಟ್ಟಿಯಲ್ಲೇ ಸೇರಿಸಿದ್ರು. ದೇವರಂದ, ಇದು ನನಗೆ ಮಾಡತಕ್ಕಂಥ ವಂಚನೆ, ನನಗೆ ಮಾಡತಕ್ಕಂಥ ದ್ವೇಷ ಅಂದ. ಪ್ರಾದುರ್ಭಾವ ವಿಪರ್ಯಾಸ. ಯದ್ಯಪಿ ಪರಶುರಾಮ ಅವತಾರ ಅಲ್ವಾ, ಅವನನ್ನು ಕೈ ಬಿಟ್ಟರು.
ಬಲರಾಮ ಅವತಾರ ಅಲ್ಲ, ದೇವರ ಅವತಾರ ಅಲ್ಲ, ಅವನನ್ನು ಅದರೊಳಗೆ ನುಸುಳಿಸಿದರು. ಪ್ರಾದುರ್ಭಾವ ವಿಪರ್ಯಾಸ ಅಂತ. ಇನ್ನು ಈಗ ಮತ್ತೆ ಕೆಲವೆಲ್ಲ ಸ್ವಲ್ಪ ಶುರುವಾಗಿದೆ, ಕಾಣುತ್ತೆ. ಇವರು ಯಾರು? ಇವರು ಕಲಿಯುಗದಲ್ಲಿ ದೇವರು ಅವತಾರ ತಾಳಿದ್ದು. ಯಾರು ಅಂತ ಹೇಳೋಲ್ಲ, ಯಾಕೆಂದರೆ ಅವರು ಅಂದರು 3 ಜಿಲ್ಲೆಗೂ ಪ್ರಚಾರ ಆಗುತ್ತೆ ಅಂತ ಈ ಉಪನ್ಯಾಸ. ನಿಮಗಂತೂ ಗೊತ್ತಾಯಿತು ಯಾರದು ಏನು ಅಂತ, ನಿಮಗಂತೂ ಗೊತ್ತಾಯಿತು. ಯದ್ಯಪಿ ಅವರು ಒಪ್ಪಿಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಾವಂತೂ ಅವರನ್ನು ಆ ಜಾಗದಲ್ಲಿಟ್ಟು ಪೂಜೆ ಮಾಡುವುದೇನು, ಅಲ್ಲಿಗೆ ಹೋಗುವುದೇನು, ಅವರು ಕೊಡತಕ್ಕಂಥ ಬೂದಿಯನ್ನು ತೆಗೆದುಕೊಳ್ಳುವುದೇನು, ಒಂದು ರೀತಿಯಲ್ಲಿ ನಮಗೆ ಮಂಕುಬೂದಿಯೇ ರುಚಿದ್ದಂದು. ಇದಕ್ಕೆ ಏನು ಅಂತ ಹೇಳಿದರು? ಪ್ರಾದುರ್ಭಾವ ವಿಪರ್ಯಾಸ ಅಂತಂದರು. ಅವತಾರ ಅಲ್ಲದ್ದನ್ನು ಅವತಾರದ ಪಟ್ಟಿಯಲ್ಲಿ ಸೇರಿಸುವುದು, ಅವತಾರ ಆದದ್ದನ್ನು ಕೈ ಬಿಡುವುದು ಪ್ರಾದುರ್ಭಾವ ವಿಪರ್ಯಾಸ. ಆಯಿತಾ? ಸರಿಯಾಗಿ ಲೆಕ್ಕ ಇಟ್ಟಿದ್ದೀರಲ್ಲ. ನಮಗೆ ಲೆಕ್ಕ ಮುಖ್ಯ ಅಲ್ಲ, ಗ್ರಹಚಾರ ಪಕ್ಕ ಮುಖ್ಯ. ಅಂದರೆ ಒಂದರಂತೆ ಒಂದು ಇಲ್ಲ ಎನ್ನುವುದು ಮುಖ್ಯ. ನನಗೆ ಅದನ್ನು ಹೇಳಲಿಕ್ಕೆ ಬಂದವ. ಮತ್ತು ನವವಿಧ ದ್ವೇಷದ ಬಗ್ಗೆ ಮೊದಲು ಹೇಳಿದ್ದೆ, ಈಗ ಪುನಃ ಹೇಳುವುದು ಯಾಕೆ ಅಂತಂದರೆ ಒಂದರಂತೆ ಮತ್ತೊಂದು ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು. ಆಯಿತಾ? ಪ್ರಾದುರ್ಭಾವ ವಿಪರ್ಯಾಸ ಇದು ಮೊದಲನೇ ಯಾವುದರಲ್ಲಿ ಸೇರಲಿಲ್ಲಲ್ಲ. ಮತ್ತೊಂದು ಏನು ಗೊತ್ತಾ? ತದ್ಭಕ್ತ ದ್ವೇಷ ಏವಚ. ಇದು ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ. ಯಾರೋ ಒಬ್ಬ ತನ್ಪಾಡಿಗೆ ತಾನು ದೇವರ ಆರಾಧನೆ ಮಾಡಿಕೊಂಡು ಕೃಷ್ಣನ ಮುಂದೆ ನವಗ್ರಹದ ಕಿಂಡಿ ಮುಂದೆ ನಿಂತುಕೊಂಡು ದೇವರೇ 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 ಅಂತ ಭಜಿಸ್ತಾ ಇದ್ದರೆ ಒಬ್ಬ ಸ್ವಲ್ಪ ದಡೂತಿ ಬಂದ, ದಬ್ಬಿ ಅವನನ್ನು ಅಂತಂದು ದಬ್ಬಿದು. ಇವ ಅಲ್ಲಿ ಮುಂದೆ ನಿಂತ. ಆ ಮೊದಲನವ ನಿಂತಾಗ ಮತ್ತೆ ಉಳಿದ ಕಿಂಡಿಗಳಲ್ಲಿ ಬೇರೆಯವರಾದರೂ ಕಾಣ್ತಾ ಇದ್ದು, ದಡೂತಿ ಬಂದು ನಿಂತಾಗ ಯಾರಿಗೂ ಇಲ್ಲ ದರ್ಶನ. ಬಂದು ನಿಂತ, ನಾನು ದೇವರ ಭಕ್ತ, ನಾನು ಅಲ್ಲಿಂದ ಸುಮಾರು ದೂರದಿಂದ ಬಂದಿದ್ದೇನೆ ದೇವರನ್ನು ಭಜಿಸಣೆ ಮಾಡಲಿಕ್ಕೆ, ದೇವರ ಭಜನೆಗೆ, ಆದ್ದರಿಂದ ನೀವೆಲ್ಲ ಊರಿನವರೇ ಬದಿಗೆ ಸರಿಯಿರಿ ಅಂತಂದ. ಇದು ಏನು ಗೊತ್ತಾ? ದೇವರನ್ನು ಭಜಿಸಿದ್ದಲ್ಲ, ದೇವರನ್ನು ದ್ವೇಷಿಸಿದ್ದು. ಯಾಕೆ? ತದ್ಭಕ್ತ ದ್ವೇಷ ಏವಚ. ದೇವರಂದ ನನಗೆ ನೀನು ಉಪದ್ರ ಕೊಟ್ಟರು ಅಡ್ಡಿ ಇಲ್ಲ, ನನ್ನ ಭಕ್ತನನ್ನು ಮಾತ್ರ ಕೆದಕ್ಕಲಿಕ್ಕೆ ಹೋಗಬೇಡ ಅಂದ. ನನಗೆ ಉಪದ್ರ ಮಾಡಿಬಿಟ್ರೆ ನಾನು ಸಹಿಸಿಕೊಂಡೇನೋ, ಸಿಂಹಕ್ಕೆ ಉಪದ್ರ ಮಾಡಿಬಿಟ್ರೆ ಸಿಂಹ ತೆಪ್ಪಗಿರುತ್ತೆ, ಸಿಂಹದ ಮರಿಗೆ ಉಪದ್ರ ಆದರೆ ಸಿಂಹ ತೆಪ್ಪಗೆ ಕೊಡೋಲ್ಲ. ಆದ್ದರಿಂದ ದೇವರಂದ ನನ್ನ ತಂಟೆಗೆ ಬಂದರೆ ಅಡ್ಡಿ ಇಲ್ಲ, ನನ್ನ ಭಕ್ತರ ತಂಟೆಗೆ ಹೋಗಬೇಡ. ತದ್ಭಕ್ತ ದ್ವೇಷ ಏವಚ. ಇದು ಸಹಜ ಅಲ್ವೋ ನಮ್ಮಲ್ಲಿ? ಮೊದಲನೇದ್ದು ಹೇಳಿದ ಅದು ಕೆಲವು ಗುಂಪುಗಳಿಗೆ ಮಾತ್ರ, ಈ ಪ್ರಾದುರ್ಭಾವ ವಿಪರ್ಯಾಸ. ಆಮೇಲೆ ದೇವರನ್ನು ನಿರ್ಗುಣ ಅಂತ ತಿಳ್ಕೊಳ್ಳೋದು, ನಾನೇ ದೇವರು ಅಂತ ಚಿಂತನೆ ಮಾಡುವುದು, ದೇವರಿಗೆ ನಾನೇನು ಕಮ್ಮಿ ಅಂತ ಹೇಳೋದು, ಇದೆಲ್ಲ ಅಲ್ಲಲ್ಲಿ ಒಂದೊಂದು ಗುಂಪುಗಳು. ಆದರೆ ಇದು ಉಂಟಲ್ಲ, ಇದು ಎಲ್ಲ ಮತದವರಲ್ಲಿಯೂ ಪ್ರಾಯಶಃ ತಲೆ ಹೊಕ್ಕಿದೆ. ಈ ಒಂದು ದ್ವೇಷ. ನಾನು ಬರುವಾಗ ಅವ ಯಾರು ನಿಂತ ದಬ್ಬಿ ಅವನನ್ನು ಆಚೆ ಅಂತ ಅದೇ ಶಬ್ದ ನಮ್ಮಲ್ಲಿ. ಯಾಕೆಂದರೆ ನಮ್ಮಲ್ಲಿ ಕೆಲವರಿಗೆ ಆ ಶಬ್ದನೇ ಚೆನ್ನಾಗಿ ಅರ್ಥ ಆಗುವುದು, ಬೇರೆ ಶಬ್ದ ಅರ್ಥನೂ ಆಗುವುದಿಲ್ಲ. ಆವಾಗ ದಬ್ಬಿ ಅನ್ನತಕ್ಕಂಥ ಶಬ್ದ ಬಂತು ಅಂತಂದು ಬಿಟ್ಟರೆ ಅದಕ್ಕಂದ್ರು ತದ್ಭಕ್ತ ದ್ವೇಷ ಏವಚ. ಆಯಿತಾ? ಕೊನೆಯದ್ದು ಏನು ಗೊತ್ತಾ? ತತ್ಪ್ರಮಾಣಸ್ಯ ನಿಂದ ಅಂತಂದು ಸಮಗ್ರ ವೈದಿಕ ಸಾಹಿತ್ಯವನ್ನೇ ತೆಗಳೋದು, ಇಡೀ ಸಂಸ್ಕೃತ ಭಾಷೆಯನ್ನೇ ಸತ್ತ ಭಾಷೆ ಅಂತಂದು ತಾನು ಸಾಯುವುದು. ಅವನಿಗೆ ಸಂಸ್ಕೃತ ಬರುವುದಿಲ್ಲ ಅಂತೇಳಿ ಅವ ಸಂಸ್ಕೃತ ಭಾಷೆಯನ್ನೇ ಇದೇನಾಯಿತು, ಇಡೀ ವೈದಿಕ ಸಾಹಿತ್ಯವನ್ನೇ ಅವಮಾನ ಮಾಡಿದಂತೆ ಆಯಿತು ಅಂತಂದರು. ನಿನಗೆ ಸಂಸ್ಕೃತ ಬರುವುದಿಲ್ಲ, ಒಪ್ಪಿಕೋ, ನಾನು ಒಪ್ಪುತ್ತೇನೆ ನಿನಗೆ ಸಂಸ್ಕೃತ ಬರುವುದಿಲ್ಲ ಅಂತ. ಯಾಕೆ? ನಿನ್ನ ಮಾತಿನಿಂದಲೇ ಗೊತ್ತಾಗುತ್ತೆ ಸಂಸ್ಕೃತ ಸಾಹಿತ್ಯ ಸತ್ತ ಭಾಷೆ ಅಂತಂದರೆ ನೀನೊಬ್ಬ ಅಸಂಸ್ಕೃತ ಅಂತ ಗೊತ್ತಾಗುತ್ತೆ, ಅದರಿಂದಲೇ ಗೊತ್ತಾಗುತ್ತೆ. ನಮ್ಮಲ್ಲಿ ಜಗತ್ತಿನಿಂದ ಮಾನ್ಯವಾದ ಭಗವದ್ಗೀತೆ ಇರುವುದು ಸಂಸ್ಕೃತದಲ್ಲಿ, ಮಹಾಭಾರತ ರಾಮಾಯಣಗಳು ಇರುವುದು ಸಂಸ್ಕೃತದಲ್ಲಿ. 5 ದಿವಸ ಗೀತೆ ಸರ್ವತ್ರ ಬಹಳ ಇದೆ. ಆದರೂ ನಾವೇನಂತೇವೆ ಅಂತಂದರೆ ಸಂಸ್ಕೃತ ಸತ್ತ ಭಾಷೆ. ಇದು ಏನು ಗೊತ್ತಾ? ನೀನು ಸಂಸ್ಕೃತವನ್ನು ಬೈದದ್ದಲ್ಲ, ವೈದಿಕ ಸಾಹಿತ್ಯವನ್ನು ನಿಂದೆ ಮಾಡಿದ್ದಲ್ಲ, ದೇವರನ್ನು ದ್ವೇಷಿಸಿದ್ದು ಅಂತಂದರು. ತತ್ಪ್ರಮಾಣಸ್ಯ ನಿಂದ. ಭಗವಂತನನ್ನು ತಿಳಿಸಿಕೊಡುವ ಪ್ರಮಾಣಗಳು, ವೇದಗಳು ಏನಿದ್ದಾವೆ, ಪುರಾಣಗಳು ಏನಿದ್ದಾವೆ, ಅವುಗಳನ್ನು ತಿರಸ್ಕರಿಸುವುದು ಭಗವಂತನಲ್ಲಿ ಮಾಡತಕ್ಕಂಥ ದ್ವೇಷ. ನೋಡಿ,
9 ರೀತಿಯ ದ್ವೇಷ ಆಯಿತಾ. ಜೀವಾಭೇದ, ನಿರ್ಗುಣತ್ವಂ, ಅಪೂರ್ಣಗುಣತ, ಸಾಮ್ಯ, ಆದಿತ್ಯ, ಭೇದ ತದ್ಗತ ಏವ ಚ, ಪ್ರಾದುರ್ಭಾವ ವಿಪರ್ಯಾಸ, ತದ್ಭಕ್ತ ದ್ವೇಷ ಏವ ಚ, ತತ್ಪ್ರಮಾಣಸ್ಯ ನಿಂದಾ ಚ, ದ್ವೇಷಾಃ ಏತೆ ಅಖಿಲ ಮತಾಃ. 9 ರೀತಿಯ ದ್ವೇಷಗಳುಂಟು, ಒಂದರಂತೆ ಮತ್ತೊಂದಿಲ್ಲ. ಆದರೆ 9 ರೀತಿಯ ಭಕ್ತಿಯನ್ನು ನೋಡುವಾಗ ಮಾತ್ರ ನಿಮ್ಮ ಪಾದ ಸೇವಾ ಮತ್ತು ದಾಸ್ಯ ಇದಕ್ಕೆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಷ್ಟೇ ವ್ಯತ್ಯಾಸ ತಿಳ್ಕೊಳ್ಳೋಣ. ಪಾದ ಸೇವಾ ಅಂದರೆ ಅಧ್ಯಯನ, ದಾಸ್ಯ ಅಂತಂದರೆ ಅಧ್ಯಯನ ಮಾಡಿದ್ರದು ದಾನ. ದಾಸ್ಯ ಆಯಿತಾ, ಅಧ್ಯಯನ ಮಾಡಿದ್ದನ್ನು ದಾನ ಮಾಡಿದೆವ. ದಾನ ಮಾಡಿದ್ರಿಂದ ಏನಾಯಿತು ಗೊತ್ತಾ? ನಮಗೆ ಗಟ್ಟಿ ಆಯಿತು ವಿಷಯ. ನಿಮಗೆ ಬಂತೋ ಹೋಯಿತು ಅದೆಲ್ಲ ನಾನು ಜವಾಬ್ದಾರನಲ್ಲ. ನನಗಂತೂ ವಿಷಯ ಗಟ್ಟಿ ಆಯಿತಲ್ವೋ. ಮುಂದೆ ಏನಾಯಿತು? ಮುಂದೆ ಬರುವುದೇ ಸಖ್ಯ ಎನ್ನತಕ್ಕಂಥ ಭಕ್ತಿ. ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ, ಪಾಂಡುರಂಗನನ್ನು ಸಖನೀನಾಗಿರು ಅಂತ ಜಗನ್ನಾಥ ದಾಸರು ಹಾಡಿದ್ರಲ್ಲ. ಏನು ದೇವರು ಸಖನಾಗುವುದು ಅಂತಂದರೆ, ದೇವರು ನಮಗೆ ಹೆಗಲಿಗೆ ಕೈ ಹಾಕೊಂಡು ಹೋಗಲಿಕ್ಕೆ ದೇವರು ಸಿಗ್ತಾನ? ಪ್ರತಿಮೆ ಹೆಗಲಿಗೆ ಕೈ ಹಾಕಬೇಕಷ್ಟೇ ವಿನಃ. ಯಾಕೆ ಅಂತ ಇದು ಚಿನ್ನ ಕದೀಲಿಕ್ಕೆ ಮತ್ತೆ ದೇವರನ್ನು ಸಖನನ್ನಾಗಿ ಮಾಡಿಕೊ ಅಂತಂದ್ರಲ್ಲ, ಏನರ್ಥ? ಸಖಾ ಶಬ್ದಕ್ಕೆ ಅರ್ಥ ಏನು? ಮಿತ್ರ ಅಂದರೆ ಏನು? ಸುಹೃತು ಅಂದರೆ ಏನು? ಇದು ಅರ್ಥದ ವ್ಯತ್ಯಾಸ. ಶಬ್ದ ಬೇರೆ ಬೇರೆ ಉಂಟು. ಈ ಅರ್ಥ ವ್ಯತ್ಯಾಸ ಬರಬೇಕಾದ್ರೆ ಸಂಸ್ಕೃತ ಸಾಹಿತ್ಯಕ್ಕೆ ಬರಬೇಕು. ನಿಮ್ಮ ಬೇರೆ ಯಾವ ಭಾಷೆಯಲ್ಲೂ ಸಿಗಲಿಕ್ಕಿಲ್ಲ ಅರ್ಥದ ವ್ಯತ್ಯಾಸ. ಸುಹೃತ್ ಅಂದರೆ ಗೊತ್ತಾ? ಮಿತ್ರ ಅಂದರೆ ಗೊತ್ತಾ? ಸಖ ಅಂದರೆ ಗೊತ್ತಾ? ಗೊತ್ತು. ಏನು ಶಬ್ದ? ಸುಹೃತು ಅಂತಂದರೆ ನಿಮಗೆ ಉಪಕಾರ ಮಾಡ್ತೇನೆ ನಾನು, ನಿಮ್ಮಿಂದ ಪ್ರತ್ಯುಪಕಾರದ ನಿರೀಕ್ಷೆ ಮಾಡುವುದಿಲ್ಲ, ಆವಾಗ ನಾನು ಸುಹೃತು. ನಾನು ನಿಮಗೆ ಸುಹೃತು, ನೀವು ನನಗೆ ಸುಹೃತಾಗಬೇಕಾಗಿಲ್ಲ. ಯಾಕೆ? ನಿಮ್ಮ ತಲೆಗೆ ಅದು ಹೋಗಬೇಕಾಗಿಲ್ಲ. ಇವರು ನನಗೆ ಉಪಕಾರ ಮಾಡಿದ್ದಾರೆ, ನಾನು ಕೇಳಲಿಲ್ಲ, ಹೇಳಲಿಲ್ಲ. ಅದೇ ರೀತಿ ನಾನು ಕೂಡ ಇವರಿಗೆ ಯಾವುದಾದ್ರೊಂದು ಸಂದರ್ಭದಲ್ಲಿ ಉಪಕಾರ ಹೀಗೇನೆ ಮಾಡಬೇಕು ಅನ್ನತಕ್ಕ ನಿಮಗೆ ತಲೆಗೆ ಹೋಗಬೇಕಾಗಿಲ್ಲ, ನನ್ನ ತಲೆಗೆ ಹೋಗ್ಬೋದು. ಅಥವಾ ನನ್ನ ತಲೆಗೆ ಹೋಗಬೇಕಾಗಿಲ್ಲ, ನಿಮ್ಮ ತಲೆಗೆ ಹೋಗ್ಬೋದಲ್ವೋ. ಈ ವಿಷಯ ಯಾರ ತಲೆಗೆ ಹೋಗುತ್ತೋ ಅವನು ಸುಹೃತು, ಅವನಿಗೆ ಉಪಕಾರ ಮಾಡೋಣ. ಯದ್ಯಪಿ ಅವ ನಮಗೆ ದ್ವೇಷಿ, ಯದ್ಯಪಿ ನಾವು ದ್ವೇಷಿಸ್ತಾ ಇರುವವರು, ಆದರೂ ಏನೋ ಒಂದು ಸಂದರ್ಭದಲ್ಲಿ ಬಿದ್ದಾಗ ಹೋದೆವು, ಎಬ್ಬಿಸಿದೆವು. ಏನಿದು? ಅವ ಹೇಳಿ ಎಬ್ಬಿಸಿದ್ದಲ್ಲ, ಅಥವಾ ನಾನು ಹೀಗೆ ಬಿದ್ದಾಗ ಅವನು ಬಂದು ಎಬ್ಬಿಸಿಯಾನು ಎನ್ನುವ ಧಾಟಿಯೂ ನಮ್ಮಲ್ಲಿ ಇಲ್ಲ. ಮತ್ತೆ ಉಪಕಾರ ಮಾಡಬೇಕು. ಅನಿಮಿತ್ತ ಬಂಧು ನೀನು. ದೇವರನ್ನು ಕರಿತೇವಾ? ದೇವರನ್ನು ಅನಿಮಿತ್ತ ಬಂಧು ಅಂತ ಬರೇ ಬಂಧು ಅಂತ ಕರೆಯುವುದಿಲ್ಲ, ಅನಿಮಿತ್ತ ಬಂಧು ಅಂತ ದೇವರನ್ನು ಕರಿತೇವೆ. ಯಾಕೆ? ನಮ್ಮಿಂದ ಯಾವುದೇ ಉಪಕಾರದ ನಿರೀಕ್ಷೆ ಇಲ್ಲದೆ ನಮಗೆ ಉಪಕಾರ ಮಾಡ್ತಾನೆ, ಅವನು ಅನಿಮಿತ್ತ ಬಂಧು. ಆದರೆ ಸುಹೃತು ಅಂತ ಯಾರನ್ನು ಕರಿಬೇಕು? ಅನಿಮಿತ್ತ ಬಂಧುಗಳನ್ನು ಸುಹೃತು ಅಂತ ಕರಿಬೇಕು. ನಮಗೆ ಬಂಧುಗಳಿದ್ದಾರೆ ಬಿಡಿ. ವಾದಿರಾಜರ ಧಾಟಿಯಲ್ಲಿ ಹೇಳಬೇಕು ಅಂತಂದರೆ, ಮನೆಯಲ್ಲಿ 60ನೇ ಶಾಂತಿಗೆ ತಯಾರು ಮಾಡಿದ್ದರೆ ಸೂತಿಗೆ ಬಂತು ಅಂತ ಹೇಳಲಿಕ್ಕೆ ಬಂಧುಗಳಿದ್ದಾರೆ ಅಷ್ಟೇ. ನಿನಗೆ ಅಮೆ ಬಂತು, ಸೂತಿಗೆ ಬಂತು, ನಿನ್ನ ಕಾರ್ಯಕ್ರಮ ನಿಂತು ಹೋಯಿತು ಅಂತ ಹೇಳಲಿಕ್ಕೆ ಬೇಕಾದರೆ ಬಂಧುಗಳಿದ್ದಾರೆ. ಅದೇ ಬಂಧಕತ್ವಾತ್ ಬಂಧು ಅಂತ ಅಂದುಬಿಟ್ರು ವಾದಿರಾಜರು. ನಮ್ಮನ್ನು ಕಟ್ಟಿ ಹಾಕ್ತಾರೆ. ಸೂತಿಗ ಅಂತ ಹೇಳಿ ಹೋಗಿದ್ರೆ ಸಾಕಿತ್ತು, ಪುನಃ ಕಾರ್ಯಕ್ರಮ ನಿಲ್ಲಿತು ಅಂತ ಅವನು ಹೇಳಬೇಕು, ನಮಗೆ ಗೊತ್ತು. ಆದರೆ ಅವನಿಗೆ ಹೇಳದೆ ಏನು ಹೊಟ್ಟೆಯಲ್ಲಿ ಬಿಡೋಲ್ಲ. ಆದ್ದರಿಂದ ನಿನ್ನ ಕಾರ್ಯಕ್ರಮ ನಿಂತೋಯ್ತು ಅಂದ ಮತ್ತೆ ಪುನಃ. ಇದು ಯಾರ ಕೆಲಸ? ಇದು ಬಂಧುಗಳ ಕೆಲಸ. ದೇವರ ಕೆಲಸ ಏನು? ಅನಿಮಿತ್ತ ಬಂಧು, ಯಾವುದೇ ನಿಮಿತ್ತ ಇಟ್ಟುಕೊಳ್ಳದೆ ಉಪಕಾರ ಮಾಡು. ಸುಹೃತು ಶಬ್ದದ ಅರ್ಥ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡುವವನು ಸುಹೃತು. ಮಿತ್ರ ಅಂದರೆ ಯಾರು ಗೊತ್ತಾ? ಮಿತಂ ತ್ರಾಯತೆ, ಎಷ್ಟು ಬೇಕು ಅಷ್ಟೇ ರಕ್ಷಣೆ ಮಾಡ್ತಾನೆ. ಅಲ್ಲಿ ಹೋಗ್ತಾ ಇದ್ದೇವೆ, ಬೀಳಲಿಕ್ಕೆ ಮುಂದೆ ಒಂದು ಹೊಂಡ ಉಂಟು, ಬಂದ ಅಲ್ಲಿ ಹೊಂಡ ಉಂಟು, ಹಾಗೆ ಹೋಗಬೇಡ ಅಂದ, ಸರಿ. ಆಮೇಲೆ ನಾವು ನಮ್ಮ ಪಾಡಿಗೆ, ಅವನ ಪಾಡಿಗೆ. ನಮ್ಮ ಮಿತಂ ತ್ರಾಯತೆ, ಎಷ್ಟು ಬೇಕು ಅಷ್ಟೇ ರಕ್ಷಣೆ ಮಾಡುವುದು ನಮ್ಮ ಕೆಲಸ. ಯಾವಾಗಲೂ ಕೂಡ ಅವನ ಜೊತೆಗೆ ನಾವು ಎಲ್ಲೆಲ್ಲಿ ಹೋಗ್ತಾನೆ, ಇಲ್ಲಿಗ ಹೊಂಡಕ್ಕೆ ಬಿಡಲಿಕ್ಕೆ ತಯಾರಾದ, ಮುಂದೆ ಇನ್ನೊಂದು ಹೊಂಡ ಉಂಟು, ಯಾಕೆ ಇದು ಕರಾವಳಿಯ ರಸ್ತೆ, ಆದ್ದರಿಂದ ಮುಂದೆ ಇನ್ನೊಂದು ಹೊಂಡ ಉಂಟು, ಅಲ್ಲಿಯೂ ಕೂಡ ಗ್ರಹಚಾರ ಗಾಡಿ ಕೆಳ ಹಾಕಿದರೆ ಅದರಿಂದ ಅಲ್ಲಿಯೂ ಕೂಡ ಹೇಳೋಣ. ಇಲ್ಲ, ಅದೆಲ್ಲ ಒಂದು ಕಡೆ ತೋರಿಸೋದು ನಮ್ಮ ಕೆಲಸ. ಹೊಂಡ ಇದೆ, ಗಾಡಿ ಹೊರಟ್ರೆ ಲಗಾಡಿ ಹೋಗ್ತೀಯಾ ಅಂತ ಹೇಳೋದು ನಮ್ಮ ಕೆಲಸ ಅಷ್ಟೇ.
ಮುಂದೆ ಅವನೇ ಅದನ್ನು ಮುಂಜಾಗ್ರತನಾಗಿ ಹಿಡ್ಕೊಂಡು ಹೋಗಬೇಕು. ಇವನನ್ನು ಏನು ಅಂತ ಕರೀತಾರೆ? ಮಿತ್ರ ಅಂತ ಕರೀತಾರೆ. ನೋಡೋಣ, ಬೇರೆ ಶಬ್ದದಲ್ಲಿ ನೀವು ಬೇರೆ ಬೇರೆ ಭಾಷೆಯಲ್ಲಿ ಇರಬೇಕಲ್ಲ ಬೇರೆ ಬೇರೆ ಶಬ್ದಗಳು. ಸುಹೃತು ಅಂತಾಯಿತು, ಮಿತ್ರ ಅಂತಾಯಿತು. ಇನ್ನು ಏನು ಗೊತ್ತಾ? ಸಖ. ಏನು ಸಖ ಅಂದರೆ ಸಮಾನಃ ಖ್ಯಾಯತೆ ಇತಿ ಸಖ ಅಂತಂದು. ಸಮಾನಃ ಖ್ಯಾಯತೆ. ಸಮಾನಃ ಖ್ಯಾಯತೆ ಅಂದರೆ ಏನರ್ಥ? ದೇವರ ಚಿತ್ತದಲ್ಲಿ ಏನುಂಟೋ ಅದಕ್ಕೆ ಅನುಗುಣವಾದ ಚಿತ್ತ ನನಗೆ ಬರುವುದೇ ನಮಗೂ ದೇವರಿಗೂ ಸಖ್ಯ, ಸಮಾನತೆ. ಸಮಾನಃ ಖ್ಯಾಯತೆ, ಸಮಾನವಾಗಿ ಮಾನಸಿಕವಾಗಿ ಸಮಾನವಾಗಿ ಇರುವಿಕೆ. ಮಾನಸಿಕವಾಗಿ ದೇವರಿಗೂ ನಮಗೂ ವ್ಯತ್ಯಾಸ ಬಾರದೆ ಇರುವಿಕೆ. ಅವರಿಬ್ಬರು ಸಖಿಗಳು. ಏನರ್ಥ ಅವರಿಬ್ಬರು ಸಖಿಗಳು ಅಂತಂದರೆ? ಇನ್ನು ಸಖಿ ಅಂತ ನಮ್ಮಲ್ಲಿ ಏನೋ ಗ್ರಹಚಾರ ಹೆಣ್ಣಿಗೆ ಮಾತ್ರ ಸಖಿ ಅಂತ ಹೇಳೋದು ಬಂತು. ನಾನು ಸಂಸ್ಕೃತದಲ್ಲಿ ಮಾತಾಡುವುದು, ಆದ್ದರಿಂದ ಸಖಿ ಶಬ್ದ ಅದು ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು, ಇಬ್ಬರಿಗೆ ಒಟ್ಟಿಗೆ ಒಂದೇ ಶಬ್ದ ಸಖಿ ಅಂಥೇಳಿ. ಸಖಿ ಶಬ್ದ ಅದು ಸಖ, ಸಖಾಯು, ಸಖಾಯ ಅಂತಲೇ ಶಬ್ದ ಅದು ಸಂಸ್ಕೃತದಲ್ಲಿ. ಎಲ್ರಿಗೂ ಆಗುತ್ತೆ, ಗಂಡಿಗೂ ಆಗುತ್ತೆ ಹೆಣ್ಣಿಗೂ ಆಗುತ್ತೆ. ಏನರ್ಥ ಅವರಿಬ್ಬರು ಸಖಿಗಳು ಅಂತಂದರೆ ಇಬ್ಬರದ್ದು ಕೂಡ ಮಾನಸಿಕ ಅಭಿಪ್ರಾಯ ಸಮಾನ ಅಂತ ಅರ್ಥ. ಅವರು ಸಖಿಗಳು. ಇವ ಏನು ಆಲೋಚನೆ ಮಾಡಿರ್ತಾನೆ ಅದೇ ಆಲೋಚನೆ ಅವನಿಗೂ ಬಂದಿದ, ಅವರಿಬ್ಬರು ಜೊತೆಗೆ ಹೋಗ್ತಾ ಇದ್ದಾರ, ಅವರಿಬ್ಬರು ಸಖಿಗಳು. ನಾವೀಗ ದೇವರ ಹತ್ರ ಬೇಡುವುದೇನು ಗೊತ್ತಾ? ಎಲ್ಲೋ ಭಗವಾನ್ ನೀನು ನನಗೆ ಸಖನಾಗಿರೋ ಪಾಂಡುರಂಗ, ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಅಂದರೆ ಈ ಧಾಟಿ ಬರುವುದು ಯಾವಾಗ ಗೊತ್ತಾ? ಇಂತಹ ಮಾನಸಿಕ ಧಾಟಿ ಬರುವುದು ಯಾವಾಗ ಗೊತ್ತಾ? ಅಧ್ಯಯನ ಮಾಡಿ, ಅರ್ಚನೆ ಮಾಡಿ, ಎಲ್ಲ ಸಮಾಜದ ಸೇವೆ ಮಾಡಿ, ನಮ್ಮಲ್ಲಿದ್ದಂಥ ತಿಳುವಳಿಕೆ ಇನ್ನೊಬ್ಬರಿಗೆ ದಾನ ಮಾಡಿದಾಗ, ನಮ್ಮ ತಿಳುವಳಿಕೆ ಹಂತಕ್ಕೆ ಬಂದಾಗ ದೇವರ ಜೊತೆ ಸಖ್ಯ ಭಾವನೆ ಬರುತ್ತೆ. ಮೊದಲೇ ಬರೋಲ್ಲ. ಅಂದರೆ ಏನಾಯ್ತು ಈಗ? ಒಟ್ಟಿಗೆ ಅಭಿಪ್ರಾಯ ಏನಾಯಿತು? ದೇವರ ಮನಸ್ಸಿನಲ್ಲಿ ಏನುಂಟು ಗೊತ್ತಾ? ಇವನು ದರಿದ್ರನಾಗಿಯೇ ಇರಲಿ ಅಂತ ದೇವರ ಮನಸ್ಸಿನಲ್ಲಿ ಉಂಟು. ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಗೊತ್ತಾ? ದಿಢೀರ್ ಶ್ರೀಮಂತನಾಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಸಹಜ ಇದು. ಅವಾಗೇನಾಯಿತು? ಸಮಾನ ಖ್ಯಾತಿ ಬಂತ. ಅವನ ಅಭಿಪ್ರಾಯನೇ ಬೇರೆ, ನಮ್ಮ ಅಭಿಪ್ರಾಯನೇ ಬೇರೆ. ಸಮಾನತೆ ಬರಲಿಲ್ಲ ಅಭಿಪ್ರಾಯದಲ್ಲಿ. ಖ್ಯಾತಿ ಅಂದರೆ ಹೇಳುವಿಕೆ, ಸಮಾನವಾಗಿ ಹೇಳುವಿಕೆ ಬಂದಿಲ್ಲ. ಅವರಿಬ್ಬರ ಮಾನಸಿಕ ಅಭಿಪ್ರಾಯ ಒಂದೇ ಅಂತೇಳಿ ಮೂರನೇವ ಹೇಳುವ ಪ್ರಸಂಗ ಬರಲಿಲ್ಲ. ಯಾಕೆ? ಮಾನಸಿಕ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಬಂದಾಗ. ಅವರಿಬ್ಬರು ಸಖಿಗಳು ಅಂತ ಹೇಳೋದು ಮೂರನೇವ ತಾನೆ. ಮೂರನೇವ ಹೇಳಬೇಕಾದ್ರೆ ಯಾವಾಗ ಹೇಳ್ತಾನೆ? ಅವರಿಬ್ಬರ ಮಾನಸಿಕ ಅಭಿಪ್ರಾಯ ಒಂದೇ ಇದ್ದಾಗ ಅವರಿಬ್ಬರು ಸಖಿಗಳು. ಯಾಕೆ? ಮಾನಸಿಕ ಅಭಿಪ್ರಾಯ ಸಮಾನವಾದ ಖ್ಯಾತಿ ಉಳ್ಳವರು ಅಂತಂತಾನೆ. ಈಗ ದೇವರು ನಮಗೆ ಸಖಿಯಾಗಿ ಬರಬೇಕು ಅಂದರೆ ಏನರ್ಥ? ಸಖಿಯಾಗಿ ಬರಬೇಕು ಅಂತಂದರೆ ನನ್ನ ಬಗ್ಗೆ ಅವನ ಮನಸ್ಸಿನಲ್ಲಿ ಏನು ಉಂಟೋ ಅದೇ ವಿಚಾರ ನನ್ನ ಮನಸ್ಸಿಗೂ ಬರಲಿ. ಇದು ಸಖಿ ಅಷ್ಟೆ. ನನ್ನ ಬಗ್ಗೆ ಅದು ಏನು ಸುಖವಾಗಲಿ ದುಃಖವಾಗಲಿ, ನಾನು ಸುಖದಿಂದ ಇರಬೇಕು ಅಂತ ಅವನ ಮನಸ್ಸಿಗುಂಟ, ನನ್ನ ಮನಸ್ಸಿಗೂ ಅದೇ ವಿಚಾರ ಬರಲಿ. ನಾನು ಸುಖದಿಂದ ಇರಬೇಕು ಅಂತ ನನ್ನ ಮನಸ್ಸಿಗೂ ಬರಲಿ. ದೇವರು ಹಾಗೆ ಸಂಕಲ್ಪ ಮಾಡಿದ್ದಾನ, ಆವಾಗ ನಾನು ಸುಖದಿಂದ ಇರ್ತೇನಾ? ಸಖಿಗಳಾದೆವು. ನಾನು ಮತ್ತು ದೇವರು ಸಖಿಗಳಾದೆವು. ಸರಿ, ನನ್ನ ಬಗ್ಗೆ ದೇವರದ್ದು ಮನಸ್ಸಿನಲ್ಲಿ ಏನುಂಟು ಗೊತ್ತಾ? ಇವನಿಗೆ ದಾರಿದ್ರ್ಯನೇ ಬರಲಿ, ಇವ ದುಃಖಿಯೇ ಆಗಿರ್ಲಿ ಅಂತ ನನ್ನ ಬಗ್ಗೆ ದೇವರ ಮನಸ್ಸಿನಲ್ಲಿ ಉಂಟ. ನನ್ನ ಮನಸ್ಸಿಗೂ ಕೂಡ ದೇವರೇ ನನಗೆ ಸಂಪತ್ತು ಬೇಡಪ್ಪ, ದಾರಿದ್ರ್ಯ ಕೊಡು, ನನಗೆ ಸುಖ ಬೇಡಪ್ಪ, ದುಃಖ ಕೊಡು ಎನ್ನತಕ್ಕಂಥ ವಿಚಾರ ನಮ್ಮ ಮನಸ್ಸಿಗೆ ಬಂದರೆ ಆಯ್ತಲ್ಲ, ಪ್ರಸಂಗನೇ ಇಲ್ಲ ಅಂದರು. ಇದ್ದಾರ ಇಂಥವರು ಇರ್ತಾರ? ಸಂಪತ್ತು ಬೇಡ ಅಂತ ಹೇಳುವವರು ಇರ್ತಾರ? ಸುಖ ಬೇಡ ಅಂತ ಹೇಳುವವರು ಇರ್ತಾರ? ಇಲ್ಲದಿದ್ದರೆ ಕುಂತಿ ಹತ್ರ ಪಾಠ ಕೇಳಿ. ಕುಂತಿ ಹೇಳಿದ್ಳಲ್ಲ, ನನಗೆ ಸುಖ ಬೇಡ, ನನಗೆ ಸಂಪತ್ತು ಬೇಡ, ಮತ್ತೆ ಕೊಡೋದಾದ್ರೆ ಇನ್ನೊಂದಷ್ಟು ಕಷ್ಟ ಕೊಡು. ದೇವರ ಮನಸ್ಸು ಹಾಗೆ ಅಲ್ವೋ? ಏನು ಅಂತ ದೇವರ ಮನಸ್ಸು? ಯಾರು ನನ್ನ ಹಿಂದೆ ಬರ್ತಾರೋ ಅವರನ್ನು, ಅವರ ಸಂಪತ್ತನ್ನು ಕಸಿದುಕೊಳ್ತೇನೆ ಅಂತ ದೇವರ ಮನಸ್ಸು ತಾನೆ. ಕುಂತಿಯ ಮನಸ್ಸು ಹಾಗೆ ಇತ್ತಲ್ಲ ನೋಡಿ. ಕುಂತಿ ಮತ್ತೆ ಕೃಷ್ಣರು ಸಖಿಗಳು. ಸುಖವಾಗಲಿ ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಸಖ್ಯ ಅಂದರೆ ಇದು. ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ. ನೀನು ಹೇಗಿಡ್ತೀಯೋ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ಯಾವ ರೀತಿ ಬೇಕಾದ್ರೆ
ಪೀತಾಂಬರ ಹೊದಿಸುವಿ, ಜರಿತಾರಿ ಪೀತಾಂಬರ ಹೊದಿಸುವಿ. ಕಪಿಲ ಮುನಿಯೇ ನಿನ್ನ ಕೃಪೆಯೋ ತಪ್ಪಿದ ಮೇಲೆ ಕೌಪೀನ ದೊರಕಾದು ಪೀನಾಕಿ ವಂದ್ಯನೆ ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ಈ ರೀತಿಯಲ್ಲಿ ಮಾನಸಿಕವಾಗಿ ಯಾರು ತಯಾರಾಗಿರ್ತಾರೋ ಅವರಿಗೆ ದೇವರು ಸಖ, ದೇವರು ಅವರಿಗೆ ಸಖ, ಅವರು ದೇವರಿಗೆ ಸಖ. ಹಾಗಾದರೆ ಇಂತಹ ದಾರ್ಢ್ಯ ಯಾವಾಗ ಬರುತ್ತೆ? ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿದ ಮೇಲೆ ಇಂತಹ ಮಾನಸಿಕ ಸ್ಥಿತಿ ಬರುತ್ತೆ. ಇಟ್ಟಾಂಗೆ ಇರುವೇನು ಹರಿಯೇ ಎನ್ನುವ ಮಾನಸಿಕ ಸ್ಥಿತಿ ಬರುತ್ತೆ. ಇದಕ್ಕೇನು ಹೆಸರು? ಇದಕ್ಕೇನೆ ಸಖ್ಯ ಅಂತ ಹೆಸರು. ಹಾಗಾದರೆ ದೇವ್ರ ಹತ್ರ ನಾವು ಬಾಕಿದ್ದು ಮಾಡಲಿಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಶ್ರವಣ ನಮ್ಮಿಂದ ಎಷ್ಟಾದರೂ ಅಷ್ಟಷ್ಟೇ. ಅದಕ್ಕೆ ಕೃಷ್ಣನ ಮುಂದೆ ನವಗ್ರಹ ಕಿಂಡಿಯಲ್ಲಿ ನಿಂತುಕೊಂಡು ಕೃಷ್ಣ ಸಖ ನೀನಾಗಿರು ಪಾಂಡುರಂಗ ಅಂತ ನಿತ್ಯ ಚಿಂತನೆ ಮಾಡೋಣ. ನೋಡಿ, ಕಷ್ಟಕ್ಕೆ ಮಾನಸಿಕವಾಗಿನೂ ತಯಾರಾಗಿದ್ದರೆ ಕಷ್ಟ ಬಂದರೂ ಬೇಸರ ಇರುವುದಿಲ್ಲಲ್ಲ. ಮಾನಸಿಕವಾಗಿ ಮೊದಲೇ ತಯಾರಾಗಿದ್ದರೆ ಬೇಸರ ಇರುವುದಿಲ್ಲಲ್ಲ. ನಾವು ಶ್ರೀಮಂತಿಕೆಗೆ ಮಾನಸಿಕವಾಗಿ ತಯಾರಾಗಿದ್ದು ಕಷ್ಟ ಬಂದರೆ ತಾನೇ ನಮಗೆ ದುಃಖ ಆಗುವುದು, ಬೇಸರ ಆಗುವುದು. ಅದಕ್ಕೆ ವಿಠ್ಠಲನ ಹತ್ರ ಹೇಳುವುದು, ನನಗೆ ಕಷ್ಟ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ಯಾ, ಮಾಡು, ನಿನ್ನ ಸಂಕಲ್ಪ ಬದಲು ಮಾಡು, ನಾನು ಹೇಳೋಲ್ಲ, ನನ್ನ ಮಾನಸಿಕ ಸ್ಥಿತಿಯನ್ನು ಅದಕ್ಕೆ ಹೊಂದಿಸು ಅಷ್ಟೇ. ಸಖ ನೀನಾಗಿರು ಪಾಂಡುರಂಗ, ಇದು ಸಖ್ಯ. ಕೊನೆಗೆ ಇಷ್ಟೆಲ್ಲ ಆಯಿತಾ? ಮಾನಸಿಕವಾಗಿ ಎಲ್ಲ ನನ್ನ ಮನಸ್ಸು ದೇವರ ಮನಸ್ಸು ಎಲ್ಲ ಒಂದೇ ಹಂತಕ್ಕೆ ಬಂತ. ಆವಾಗ ಕೊನೆಗಿನ್ನು ಉಳಿದದ್ದು ಏನು? ಸಮರ್ಪಣೆ ಅಂತಂದು. ಆತ್ಮ ನಿವೇದನೆ, ಆತ್ಮನನ್ನೇ ನೈವೇದ್ಯ ಮಾಡುವುದು. ನಿವೇದನೆ ಅಂದರೆ ನೈವೇದ್ಯ ಮಾಡುವುದು. ಆತ್ಮ ಸಮರ್ಪಣೆ. ಮೊದಲೆಲ್ಲ ಅದನ್ನು ಸಮರ್ಪಣೆ ಮಾಡಿದ್ದಾಯಿತು, ಇದನ್ನು ಸಮರ್ಪಣೆ ಮಾಡಿದ್ದ. ಸಮರ್ಪಣೆಗೆ ಬಾರದಿದ್ರೆ ಗಲಾಟೆ ಮಾಡಿದ್ದು ಆಯಿತು. ಅದಕ್ಕಂದ್ರು ಅಂಥ ಪ್ರಸಂಗದಲ್ಲಿ ಏನಾದರೂ ಅಡಿಗೆ ಸ್ವಲ್ಪ ತಡ ಆದರೆ ಮನೆಯವರು ಹೇಳಬೇಕಲ್ಲ, ಅವರಿಗೂ ದೇವರೇ ಪ್ರೇರಣೆ ಮಾಡಬೇಕು. ಅದಕ್ಕೆಂದು ಸಖ ನೀನಾಗಿರು ಪಾಂಡುರಂಗ ಅಂತಲೇ ದೇವರನ್ನು ಉಪಾಸನೆ ಮಾಡೋಣ. ಏನು, ಆ ದಿವಸ ನಮ್ಮ ಮನೆಯ ದೇವರಿಗೆ ಊಟ ಇಲ್ಲ ಅಂತ ಖಾತ್ರಿದ್ರೆ ನಮ್ಮ ಮನಸ್ಸಿಗೂ ದೇವರು ಅದೇ ಕೊಡಲಿ. ದೇವರೇ ಇವತ್ತು ನಿನಗೆ ಸಮರ್ಪಣೆ ಮಾಡಲಿಕ್ಕೆ ಆಗೋ ಅಲ್ಲ ಅಂತ ನಮ್ಮ ಮಾನಸಿಕವನ್ನು ದೇವರು ತಯಾರು ಮಾಡಲಿ. ಸಖ ನೀನಾಗಿರೋ ಪಾಂಡುರಂಗ. ಇಷ್ಟೆಲ್ಲ ಆಯಿತು ಅಂತಂದಾಗ ಕೊನೆಗೆ ಉಳಿದದ್ದೇನು ಗೊತ್ತಾ? ನಮ್ಮನ್ನೇ ಭಗವಂತ ಎಲ್ಲ ಬಿಟ್ಟು ನಮ್ಮನ್ನು ಸಮರ್ಪಣೆ ಮಾಡುವುದು ಅಂದರೆ ಮತ್ತೆ ಯಾವುದರ ಬಗ್ಗೆನೂ ಗೋಜೆ ಇಲ್ಲ, ಗೋಜು ಇಲ್ಲ, ಆದ್ದರಿಂದ ಗೋಜಲು ಇಲ್ಲ. ಆತ್ಮ ನಿವೇದನೆ, ನಮ್ಮನ್ನೇ ಸಮರ್ಪಣೆ ಮಾಡುವುದು. ಅದನ್ನು ಇದನ್ನು ಅಂತಲ್ಲ, ನಮ್ಮನ್ನೇ ಭಗವಂತನಿಗೆ ತ್ಯಾಗ ಮಾಡುವುದು ಅದೊಂದು. ಇನ್ನೊಂದಂದ್ರು ಆತ್ಮನಿವೇದನ. ಅರ್ಚನೆ ಮತ್ತು ವಂದನೆ ಎರಡನ್ನು ನೋಡಿದೆವಲ್ಲ. ಅರ್ಚನೆ ಮನೆಯಲ್ಲಿದ್ದಂಥ ಹೆಂಡತಿ ಮಕ್ಕಳಲ್ಲಿ ದೇವರನ್ನು ನೋಡಿದ್ದು, ವಂದನೆ ಸಮಾಜದಲ್ಲಿದ್ದಂಥ ವ್ಯಕ್ತಿಗಳಲ್ಲಿ ದೇವರನ್ನು ನೋಡಿದ್ದು, ಮತ್ತು ಇವನಲ್ಲಿ ಕೊನೆಗೆ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ ಅದಕ್ಕೆ ಹೆಸರು. ಸಾಕ್ಷಾತ್ಕಾರ ಅಂತ ಅದಕ್ಕೆ ಹೆಸರು. ಇಲ್ಲಿದ್ದಂತಹ ದೇವರನ್ನು ಕಾಣುವುದು, ಇದಕ್ಕೆ ಆತ್ಮನಿವೇದನಂ, ಇಲ್ಲಿ ತಿಳ್ಕೊಳ್ಳೋದು. ಇದು ಕೊನೆಯ ಭಕ್ತಿ. ಇದು ಆಯಿತೋ ಮತ್ತೆ ಲಿಂಗದೇಹ ಭಂಗ ಆಯಿತು ಅಂತ ಲೆಕ್ಕ. ಈ ರೀತಿಯಲ್ಲಿ ಕೃಷ್ಣನನ್ನು ಆರಾಧಿಸಿಕೊಂಡು ಕೇಚನ ಕೃಷ್ಣಾರ್ಚಕಾಹ, ಕೆಲವರು ಕೃಷ್ಣಾರ್ಚಕರಾಗಿ ದ್ವಾರಕೆಯಲ್ಲಿ ವಾಸ ಮಾಡಿಕೊಂಡು ಇದ್ರು. ಇನ್ನೊಂದು ಗುಂಪು ಕಾಶ್ಚಿಚ್ಚ ರಾಮಾರ್ಚಕಾಹ ಅಂತ ವಾದಿರಾಜರದ್ದು. ಕೆಲವರು ರಾಮಾರ್ಚಕರಾಗಿ ಇದ್ರು ಅಂತ. ರಾಮ ಅಂದರೆ ಹೆಣ್ಣು ಮಕ್ಕಳು ಅಂತ ಅರ್ಥ, ಅವರ ಅರ್ಚಕರಾಗಿ ಇದ್ರು ಅಂತ ಅರ್ಥ. ಅಂದರೆ ರಸಿಕರಾಗಿ ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿ ಜೊತೆ ತಾವಾಯಿತು, ತಮ್ಮ ಹೆಂಡತಿ ಆಯಿತು, ಅವರ ಜೊತೆಗೇನೆ ಅವರಿಗೆ ಪ್ರಪಂಚನೇ ಅಷ್ಟೇ. ಹೀಗೆ ಕೆಲವರು ಇರಬಾರ್ದು ಅಂತ ಏನಿಲ್ಲ. ನಾನು ಮೊನ್ನೆನೇ ಹೇಳಿದ್ದೆ, ಎಲ್ಲ ಕಡೆ ನಮ್ಮಲ್ಲಿ ಒಂದು ಮಾತುಂಟು, ತುಳುವಿನಲ್ಲೇ ಹೇಳುವುದಾದರೆ ಚೆನ್ನಾಗಿರುತ್ತೆ, ಅರಿಬಾರಿತ್ನವಲು ಇಲಿ ಪೆರುಗುಡೆ ಅಂತ. ನಮ್ಮಲ್ಲೊಂದು ತುಳುವಿನ ಎಲ್ಲೆಲ್ಲಿ ಅಕ್ಕಿ ಭತ್ತ ಉಂಟು ಅಲ್ಲೆಲ್ಲ ಇಲಿ ಹೆಗ್ಗಣ ಉಂಟು, ಎಲ್ಲಿ ನೀರುಂಟು ಅಲ್ಲಿ ಕೆಸರುಂಟು, ಎಲ್ಲಿ ಒಳ್ಳೆಯವರು ಅಂತಿದ್ದಾರೋ ಅಲ್ಲಿ ಕೆಟ್ಟವರು ಅಂತ ಕೃಷ್ಣನು ಸಂಗ್ರಹ ಮಾಡಿರ್ತಾನೆ. ಹಾಗೆ ಕಾಶ್ಚಿಚ್ಚ ರಾಮಾರ್ಚಕ, ಅದರದ್ದು ವಿವರಣೆ ವಾದಿರಾಜರು ಕೊಟ್ಟಿರ್ತಾರೆ. ಅದು ನಾನು ಹೇಳೋಲ್ಲ, ನೀವೇ ತಿಳ್ಕೊಳ್ಳಿ.